श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरं वैराग्यभाग्यो रथौ वेदान्तामृतसारमन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षजनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमेशे भक्त्यादिपूर्णवरदारिकृपार्थचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये इतीन्द्रगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं वरदं द्विरदाद्रीशं श्रीनिधिं करुणानिधिं शरण्यं चरणं यामि प्रणतार्तिहरं हरिं वरदं द्विरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अभूश्रुतैस्तं रामानुजं योगिनमाश्रयामः श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ जन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः शान्तिः शान्तिः। अशेषचिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ಸಂಗ್ರಹದಲ್ಲಿ ಕನ್ನಡ ಪುಸ್ತಕದಲ್ಲಿ 286 ಪುಟ ಕನ್ನಡ ಪುಸ್ತಕದಲ್ಲಿ ಪರಮಾತ್ಮನನ್ನು ಪಡೆಯಲು ಉಪಾಯದ ಸ್ವರೂಪವನ್ನು ಈಗ ಹೇಳಿ ತಮ್ಮ ಸ್ವಮತ ಸ್ಥಾಪನದ ವಿಷಯದಲ್ಲಿ ಪ್ರಮಾಣಗಳನ್ನು ತೋರಿಸಿ ವಿಶೇಷವಾಗಿ ಭಕ್ತಿಯ ವಿಷಯದಲ್ಲಿ ಸ್ವಲ್ಪ ವಿಸ್ತಾರವಾದ ವಿಚಾರ ಮಾಡ್ತಾರೆ ಭಾಷಿಕಾರರು. ಇಲ್ಲಿ ಭಕ್ತಿಯೇ ಪರಮಾತ್ಮನನ್ನು ಪಡೆಯಲು ಉಪಾಯ ಅನ್ನೋದು, ಮತ್ತೆ ಆ ಭಕ್ತಿ ಯೋಗಕ್ಕೆ ಅನೇಕ ಅಂಗಗಳು ಇದೆ. ಪರಂಪರೆಯಾಗಿಯೂ ಭಕ್ತಿಯು ಅಭಿವೃದ್ಧಿಯಾಗಿ ಭಕ್ತಿ ಯೋಗದಲ್ಲಿ ಪರ್ಯವಸಾನವಾಗುತ್ತೆ. ಆ ಭಕ್ತಿ ಯೋಗಕ್ಕೆ ಶರಣಾಗತಿಯು ಬಹಳ ಅವಶ್ಯಕ. ಈ ವಿಷಯವನ್ನೆಲ್ಲ ಇಲ್ಲಿ ಈ ಒಂದು ದೊಡ್ಡ ವಾಕ್ಯದಲ್ಲಿ ಹೇಳ್ತಾರೆ. ಪರಬ್ರಹ್ಮನ ಸ್ವರೂಪ ಸ್ವಯಂ ಪರಬ್ರಹ್ಮಭೂತಃ ಪುರುಷೋತ್ತಮಃ ನಿರತಿಶಯ ಪುಣ್ಯ ಸಂಚಯ ಕ್ಷೀಣ ಅಶೇಷ ಜನ್ಮೋಪಚಿತ ಪಾಪರಾಶೇಃ ಪರಮಪುರುಷ ಚರಣಾರವಿಂದ ಶರಣಾಗತಿ ಜನಿತ ತದಾಭಿಮುಖ್ಯಸ್ಯ. ಆಭಿಮುಖ್ಯ ಬರಬೇಕು ಅಂದರೆ ಅವನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಬೇಕು. ಅದರಿಂದ ಅವನಲ್ಲಿ ಆಭಿಮುಖ್ಯವು ಉಂಟಾಗುತ್ತೆ. ಅದಾದ ನಂತರ ಸದಾಚಾರ್ಯೋಪದೇಶ ಉಪಬೃಂಹಿತ ಶಾಸ್ತ್ರಾಧಿಗತ ತತ್ವ ಯಾಥಾತ್ಮ್ಯ ಅವಬೋಧಪೂರ್ವಕ ತತ್ವಜ್ಞಾನವು ನಂತರ ಬರುತ್ತೆ. ಭಗವಂತನಲ್ಲಿ ಆಭಿಮುಖ್ಯ ಬರಬೇಕು ಮೊದಲು. ಅದಾದಮೇಲೆ ಆಚಾರ್ಯರನ್ನು ಆಶ್ರಯಿಸಿ ಸದಾಚಾರ್ಯರ ವಿವರಣೆಗಳಿಂದ ಉಪಬೃಂಹಿತ ಶಾಸ್ತ್ರ ಅಧಿಗತ ಉಪಬ್ರಹ್ಮಣಗಳ ಸಹಾಯದಿಂದಲೂ ಪೂರ್ವಾಚಾರ್ಯರುಗಳ ಗ್ರಂಥಗಳು ಉಪಬ್ರಹ್ಮಣಗಳಂತೆಯೇ
ಆದ್ದರಿಂದ ಶಾಸ್ತ್ರದ ಅರ್ಥಗಳನ್ನೆಲ್ಲ ತಿಳಿದು ಅದರಿಂದ ತತ್ವ ಯಾಥಾತ್ಮ್ಯ ಅವಬೋಧಪೂರ್ವಕ ತತ್ವದ ಯಾಥಾತ್ಮ್ಯವನ್ನು ತಿಳಿದು ಅದಾದ ಮೇಲೆ ಅಹರಹ ಉಪಚೀಯಮಾನ ಆತ್ಮಗುಣಗಳು ಬಹಳ ಅವಶ್ಯಕ. ಪ್ರತಿದಿನವೂ ಅಧಿಕವಾಗುತ್ತೆ. ಕ್ಷಮ, ದಮ, ತಪಶೌಚ, ಕ್ಷಮ, ಆರ್ಜವ, ದಯಾಭಯಸ್ಥಾನ ವಿವೇಕ, ದಯಾ, ಅಹಿಂಸಾದಿ ಆತ್ಮಗುಣೋಪೇತಸ್ಯ, ಇವುಗಳನ್ನೆಲ್ಲವೂ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಇದರ ಲಕ್ಷಣ ಸಹಿತವಾಗಿ ಇದು ಏನು ಅಂತ ಹೇಳಿಬಿಟ್ಟು, ವರ್ಣಾಶ್ರಮ ಉಚಿತ ಪರಮಪುರುಷ ಆರಾಧನ ವೇಷ ಇದೆಲ್ಲ ಬ್ರಹ್ಮಸೂತ್ರಗಳಿಗೆ ಅನುಗುಣವಾಗಿಯೇ ಇರುವಂಥದ್ದು. ಇದಾದ ಮೇಲೆ ಭಾಷ್ಯಕಾರರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿರೋದು. ಆದ್ದರಿಂದ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಶಮದಮಾದಿ ಉಪೇತಸ್ಯಾತ್ ಅಂತ ತೇಷಾಮಪಿ ಅವಶ್ಯ ಅನುಷ್ಠೇಯತ್ವಾತ್ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಶಮದಮಾದಿ ಆತ್ಮಗುಣಗಳು ಬಹಳ ಅವಶ್ಯಕ. ಅದಾದಮೇಲೆ ವರ್ಣಾಶ್ರಮ ಉಚಿತ ಪರಮಪುರುಷ ಆರಾಧನ ವೇಷ ನಿತ್ಯ ನೈಮಿತ್ತಿಕ ಕರ್ಮ ಉಪಸಂಹೃತಿ ನಿಷಿದ್ಧ ಪರಿಹಾರ ನಿಷ್ಠಸ್ಯ. ವರ್ಣಾಶ್ರಮಗಳಿಂದ ಅವರವರ ವರ್ಣಾಶ್ರಮಗಳಿಗೆ ಉಚಿತವಾದ ಶಾಸ್ತ್ರೀಯ ಕರ್ಮಗಳನ್ನು, ಪರಮಪುರುಷನ ಆರಾಧನ ವೇಷವಾದದ್ದು ಎಲ್ಲವೂ ನಿತ್ಯ ನೈಮಿತ್ತಿಕ ಕರ್ಮಗಳು, ಅವುಗಳನ್ನೆಲ್ಲ ಪೂರ್ಣವಾಗಿ ಅನುಷ್ಠಾನ ಮಾಡಿ, ಉಪಸಂಹೃತಿ ಅಂದರೆ ಸೇರಿಸ್ಕೊಳ್ಳೋದು ಅಂದರೆ ಅರ್ಥ, ತನ್ನಲ್ಲಿ ಮೈಗೂಡಿಸಿಕೊಂಡು ಅಂದರೆ ಅನುಷ್ಠಾನ ಮಾಡಿ ಅಂತ ಅರ್ಥ. ನಿಷಿದ್ಧವಾದದ್ದನ್ನೆಲ್ಲ ಪರಿಹಾರ ಮಾಡಿ, ಪರಮಪುರುಷ ಚರಣಾರವಿಂದ ಯುಗಳ ನ್ಯಸ್ತ ಆತ್ಮಾತ್ಮೀಯಸ್ಯ, ಈ ವರ್ಣಾಶ್ರಮ ಧರ್ಮಗಳು ಅವಶ್ಯಕ ಅನ್ನೋದು ವಿಹಿತತ್ವಾಚ ಆಶ್ರಮ ಕರ್ಮ ಅಪಿ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಹೇಳಿರುವ ವಿಷಯ. ಅದಾದ ಮೇಲೆ ಪರಮಾತ್ಮನ ಚರಣಾರವಿಂದಗಳಲ್ಲಿ ತನ್ನ ಆತ್ಮಾತ್ಮೀಯವನ್ನೆಲ್ಲ ಸಮರ್ಪಣೆ ಮಾಡಿದವನು ತದ್ಭಕ್ತಿಕಾರಿತ ಅನವರತ, ಅವನ ಪರಮಾತ್ಮನಲ್ಲಿ ಉಂಟಾದ ಭಕ್ತಿಯಿಂದ ಅನವರ್ತವಾದ ಸ್ತುತಿ, ಸ್ಮೃತಿ, ನಮಸ್ಕೃತಿ, ಯತನ, ಕೀರ್ತನ, ಗುಣಶ್ರವಣ, ವಚನ, ಧ್ಯಾನ, ಅರ್ಚನ, ಪ್ರಣಾಮಾದಿ ಇವೆಲ್ಲವೂ ಕೂಡ ಭಕ್ತಿ ಯೋಗವಲ್ಲ, ಭಕ್ತಿಗೆ ಸಹಕಾರಿಗಳು. ಇದೆಲ್ಲ ಅವುಗಳಿಂದ ಪ್ರೀತನಾದ ಪರಮ ಕಾರುಣಿಕ ಪುರುಷೋತ್ತಮ ಪ್ರಸಾದ, ಅವನ ಪ್ರಸಾದದಿಂದಲೇ ವಿಧ್ವಸ್ತ ಎಲ್ಲ ನಾಶಪಡಿಸಲ್ಪಟ್ಟ ಸ್ವಾಂತ ಧ್ವಾಂತಸ್ಯ, ತನ್ನ ಮನಸ್ಸಿನ ಕಲ್ಮಶಗಳನ್ನೆಲ್ಲ ನಾಶಪಡಿಸಿಕೊಂಡವನಾಗಿ, ಧ್ವಾಂತ ಕತ್ತಲೆ ಎಲ್ಲ ನಾಶವಾಗುವುದು ಅಂದರೆ ಅಜ್ಞಾನವೆಲ್ಲ ನಾಶವಾಗುವುದು, ಮನಸ್ಸಿನ ಕ್ಲೇಶಗಳೆಲ್ಲ ನಾಶವಾಗಿ ಅನನ್ಯ ಪ್ರಯೋಜನ ಅನವರತ ನಿರತಿಶಯ ಪ್ರಿಯ, ಅನನ್ಯ ಪ್ರಯೋಜನ ಭಗವಂತನ ಅನುಭವ, ಅದರಿಂದ ಉಂಟಾದಂತಹ ಕೈಂಕರ್ಯಗಳು, ಅದುವೇ ಪ್ರಯೋಜನ, ಬೇರೆ ಪ್ರಯೋಜನದ ಉದ್ದೇಶವಲ್ಲದಂತಹ ಅನವರತ ನಿರತಿಶಯ ಪ್ರಿಯ ವಿಶದತಮ ಪ್ರತ್ಯಕ್ಷತಾಪನ್ನ, ಸ್ಪಷ್ಟವಾಗಿ ಪ್ರತ್ಯಕ್ಷವಾಗುವ ಹಾಗೆ, ಕಣ್ಣು ಮುಂದೆ ಇರುವ ಹಾಗೆ ದರ್ಶನ ಸಮಾನಾಕಾರವಾದ ಸ್ಮೃತಿ ಸಂತತಿ ಅನುಧ್ಯಾನ ರೂಪ ಭಕ್ತಿ ಏಕಲಭ್ಯ. ಈ ಭಕ್ತಿಗೆ ಇದೆಲ್ಲ ವಿಶೇಷಣಗಳು. ಆ ಭಕ್ತಿ ಯೋಗದಲ್ಲಿ ಮಾಡುವ ಧ್ಯಾನ ಎಷ್ಟು ವಿಶೇಷಣಗಳನ್ನು ಇಲ್ಲಿ ಹೇಳ್ತಾರೆ ಭಾಷ್ಯಕಾರರು. ಅನುಧ್ಯಾನ ಅಂದರೆ ಸ್ಮೃತಿ ಆದಮೇಲೆ ಸ್ಮೃತಿ, ಧ್ಯಾನ ಅನುಸರಿಸಿ ಧ್ಯಾನ, ನಿರಂತರ ತೈಲಧಾರಾವತಿ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪ ಅಂತ ಹೇಳಿದಾಗೆ ಅಂತಹ ರೂಪವಾದ ಭಕ್ತಿಯಿಂದಲೇ ಅವನು ಲಭ್ಯನಾಗ್ತಾನೆ. ಈ ಭಕ್ತಿ ಹೇಗಿರಬೇಕು ಅಂದರೆ ದರ್ಶನ ಸಮಾನಾಕಾರವಾಗುವ ಧ್ಯಾನದಲ್ಲಿ ದರ್ಶನ ಸಮಾನಾಕಾರವಾದ ಫಲವು ಸಿಗುತ್ತೆ ಅವನಿಗೆ. ಧ್ಯಾನ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಅವನಿಗೆ ಯಥಾಕೃತರಸ್ಮಿನ್ ಲೋಕೆ ಪುರುಷೋ ಭವತಿ ತಥಾ ಹಿತಪ್ರೇತ್ಯ ಭವತಿ ಎನ್ನುವ ಹಾಗೆ ತತ್ಕೃತು ನ್ಯಾಯದಂತೆ ಅದು ಅತ್ಯಂತ ಪ್ರಿಯವಾಗಿರಬೇಕು. ಪ್ರಿಯವಾದದ್ದು ನಿರತಿಶಯ ಪ್ರಿಯವಾಗಿ. ಇದಕ್ಕೆ ಮೊದಲು ಇಂತಹ ಒಂದು ಭಕ್ತಿ ಏರ್ಪಡಬೇಕಾದರೆ ಮನಸ್ಸಿನ ಕಲ್ಮಶಗಳೆಲ್ಲ ನಾಶವಾಗಿರಬೇಕು. ಅವುಗಳೆಲ್ಲ ನಾಶವಾದ್ರೇ ಅದು ಪರಮಪುರುಷನ ಪ್ರಸಾದದಿಂದಲೇ ನಾಶವಾಗುತ್ತೆ. ಅವನನ್ನು ಎಲ್ಲ ವಿಧವಾದ ಸ್ತುತಿ, ಸ್ಮೃತಿ, ನಮಸ್ಕೃತಿ ಮೊದಲಾದವುಗಳಿಂದ ಅವನನ್ನು ಪ್ರೀತಿಯನ್ನು ಸಂಪಾದಿಸಿ
ಇದೆಲ್ಲವೂ ಅವನ ಭಕ್ತಿಯಿಂದಲೇ ಉಂಟಾಗುವಂತಹದ್ದು. ಭಕ್ತಿಕಾರಿತವಾದದ್ದು ಇದೆಲ್ಲ. ಅವನು ಪರಮಾತ್ಮನಲ್ಲಿಯೇ ಎಲ್ಲವನ್ನು ಸಮರ್ಪಣೆ ಮಾಡಿದವನಾಗಿ ಈ ರೀತಿಯಾದ ಭಕ್ತಿ, ಈ ರೀತಿಯಾದ ಧ್ಯಾನವನ್ನು ಮಾಡಿದರೆ ಅದರಿಂದ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಮಾಡುವ ಶರಣಾಗತಿಯೆಲ್ಲ ಅಂಗವಾದ ಶರಣಾಗತಿ. ಅದನ್ನು ಉಪಾಯ ಸ್ವರೂಪವನ್ನು ವಿವರಿಸ್ತಾರೆ ಸುದರ್ಶನ ಸೂರಿಗಳು ತಾತ್ಪರ್ಯ ದೀಪಿಕೆಯಲ್ಲಿ. ಅಥ ಉಪಾಯ ಸ್ವರೂಪಂ ವಿಶದಯತಿ ಸೋಯಂ ಪರಬ್ರಹ್ಮಭೂತಃ. ಪೂರ್ವಂ ಉಪಾಯ ಸ್ವರೂಪಂ ಅತ್ರೇದಂ ಇತ್ಯಾದೌ ನ ಅತಿ ವಿಸ್ತೃತಂ. ಅತ್ರೇದಂ ತತ್ವಂ ಅಂತ ಹೇಳಿ ಹಿಂದೆ ತತ್ವವನ್ನು ಸಂಗ್ರಹವಾಗಿ ಹೇಳಿದ್ರು. ಇಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಅದನ್ನು ಸ್ಫುಟ ಮುಚ್ಯತೆ, ಅಲ್ಲಿ ಅಷ್ಟು ವಿಸ್ತಾರವಾಗಿ ಹೇಳಲಿಲ್ಲ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಶ್ವರ ವಿಷಯ ಭಕ್ತಿ ನತು ಬ್ರಹ್ಮ ವಿಷಯ ಇತಿ ಶಂಕಾ ವ್ಯಾವೃತ್ಯರ್ಥಂ ಪರಬ್ರಹ್ಮಭೂತಃ ಪುರುಷೋತ್ತಮಃ ಇತ್ಯುಕ್ತಂ. ಇದರಲ್ಲಿಯೂ ಕೂಡ ಶಬ್ದಗಳನ್ನು ಉಪಯೋಗಿಸುವಾಗ ಭಾಷ್ಯಕಾರರು ಶ್ರೌತವಾದ ಶಬ್ದಗಳನ್ನು, ಶ್ರುತಿಯಲ್ಲಿ ಪರಬ್ರಹ್ಮ ಅನ್ನೋದು ವಿಶೇಷವಾಗಿ ಹೇಳಲ್ಪಟ್ಟಿದೆ, ಪುರುಷೋತ್ತಮವು ಹೇಳಲ್ಪಟ್ಟಿದೆ. ಸ್ಮೃತಿಯಲ್ಲಿಯೂ ಈಶ್ವರ ಅನ್ನುವ ಶಬ್ದವು ಹೇಳಲ್ಪಟ್ಟಿದೆ. ಪುರಾಣಗಳಲ್ಲಿ ಈಶ್ವರ ಶಬ್ದವು ಪ್ರಸಿದ್ಧವಾಗಿದೆ. ಬೇರೆ ದರ್ಶನದಲ್ಲಿ, ವಿಶೇಷವಾಗಿ ಅದ್ವೈತದಲ್ಲಿ ಅಥವಾ ಯಾವುದೋ ಪ್ರಕಾಶರ ಭೇದವಾಗಲಿ, ಎಲ್ಲ ಈಶ್ವರ ಅಂತ ಹೇಳಿದ್ರೆ ಅಪರಬ್ರಹ್ಮ. ಅವನು ಯಾವುದೋ ಪ್ರಕಾಶರು ಹೇಳೋದು ಪರಬ್ರಹ್ಮನ ಒಂದು ಅಂಶ ಅಂತ ಹೇಳ್ತಾರೆ ಹೊರತು ಪರಬ್ರಹ್ಮ ಬೇರೆ ಈಶ್ವರನಿಗಿಂತ ಅವನ ಒಂದು ಸಾಕ್ಷಾತ್ತಾದ ಅಂಶ ಅಂತ ಹೇಳಿದ್ರು. ಅದ್ವೈತದಲ್ಲಿ ಈಶ್ವರನು ಆವಿದ್ಯೆಯಿಂದ ಉಂಟಾಗುವುದು, ಮೂಲಾವಿದ್ಯೆ. ಅದರಿಂದ ಆವೃತವಾದ ಬ್ರಹ್ಮಸ್ವರೂಪವೇ ಈಶ್ವರ ಭಾವವನ್ನು ಪಡೆಯುತ್ತೆ. ಆ ಈಶ್ವರ ಭಾವದಲ್ಲಿ ಮತ್ತೆ ಅವಿದ್ಯೆಯ ಕಾರ್ಯವಾಗಿ ವಿಕ್ಷೇಪ ಶಕ್ತಿ, ವಿಚಿತ್ರವಾದ ಅನಂತವಾದ ಜೀವರುಗಳ ಹಾಗೆ ಪ್ರತಿಭಾಸವಾಗುವುದು. ಈ ರೀತಿ ಎರಡು ಹಂತದಲ್ಲಿ ಹೇಳಿದ್ರು, ಅಪರಬ್ರಹ್ಮ ಈಶ್ವರ ಅಂತ. ಆ ರೀತಿಯಾದ ಭಕ್ತಿಯಲ್ಲ ಇದು. ಆದ್ದರಿಂದ ಅದ್ವೈತದಲ್ಲಿ ಭಕ್ತಿಯೋಗ ಅನ್ನೋದು ಎರಡನೇ ಹಂತ. ಮೊದಲು ಕರ್ಮಯೋಗ, ಅವರು ಮಾಡಲೇಬೇಕು ಕರ್ಮಯೋಗವನ್ನು. ನಂತರ ಸಗುಣ ಬ್ರಹ್ಮನ ಉಪಾಸನೆ, ಭಕ್ತಿಯೋಗವನ್ನು ಮಾಡಬೇಕು. ಏಕಾಗ್ರತೆ ಇಲ್ಲದೆ ಹೋದರೆ ಬರೋದಿಲ್ಲ. ಆದ್ದರಿಂದ ಮನಸ್ಸಿನ ಶುದ್ಧಿ ಉಂಟಾಗುವುದು ಕರ್ಮಯೋಗದಿಂದ, ಏಕಾಗ್ರತೆ ಭಕ್ತಿಯೋಗದಿಂದ, ಸಗುಣ ಬ್ರಹ್ಮನ ಉಪಾಸನೆ. ಅವನಿಗೆ ಶರಣಾಗತಿ ಮಾಡಿ, ಇಲ್ಲಿ ಹೇಳಿರುವ ಹಾಗೆಯೇ ಅಲ್ಲ, ಶರಣಾಗತಿ ಮಾಡಿ ಅವನ ಉಪಾಸನೆ ಮಾಡಿದ್ರೆ, ಶ್ರೀಮನ್ನಾರಾಯಣನೇ ಅವನ ಉಪಾಸನೆ ಮಾಡಿದ್ರೆ ಏಕಾಗ್ರತೆ ಬರುತ್ತೆ. ಅದಾದ ಮೇಲೆ ನಿರ್ಗುಣ ಜ್ಞಾನ ಅಂತ ಅದ್ವೈತದಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಆ ಮಾರ್ಗವನ್ನು ಹೇಳ್ತಾರೆ. ಭಕ್ತಿಯೋಗವು ಜ್ಞಾನ ಯೋಗಕ್ಕೆ ಉಪಾಯ, ಇದು ಸಹಾಯ ಮಾಡುತ್ತೆ. ಇಲ್ಲದೆ ಹೋದರೆ ಹೋಗೋದಕ್ಕಾಗೋದಿಲ್ಲ. ಆದ್ದರಿಂದ ಅಲ್ಲಿ ಈಶ್ವರ ಅಂತ ಹೇಳಿದ್ರೆ ಸಗುಣ ಬ್ರಹ್ಮ, ಅಪರಬ್ರಹ್ಮ, ಸಾಕ್ಷಾತ್ ಪರಬ್ರಹ್ಮವಲ್ಲ, ಆವಿದ್ಯಕವಾದ ಬ್ರಹ್ಮ, ಅವಿದ್ಯಾಶಬಳಿತವಾದ ಬ್ರಹ್ಮನೇ. ಆ ರೀತಿ ಅಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಈಶ್ವರ ವಿಷಯ ಭಕ್ತಿ ನತು ಬ್ರಹ್ಮ ವಿಷಯ ಇತಿ. ಅದ್ವೈತದಲ್ಲಿ ಬ್ರಹ್ಮನ ವಿಷಯದಲ್ಲಿ ಭಕ್ತಿ ಮಾಡೋಕ್ಕಾಗೋದಿಲ್ಲ, ಜ್ಞಾನವೂ ಆಗೋದಿಲ್ಲ, ನಿರ್ಗುಣ ನಿರ್ವಿಶೇಷ ಬ್ರಹ್ಮ. ಆದ್ದರಿಂದ ಭಕ್ತಿ ಇದು ಎಲ್ಲವೂ ಕೂಡ ಈಶ್ವರ ಅಪರ ಬ್ರಹ್ಮನ ವಿಷಯವೇ. ಆದ್ದರಿಂದ ಸಗುಣ ಬ್ರಹ್ಮನೇ ಉಪಾಸ್ಯ, ನಿರ್ಗುಣ ಬ್ರಹ್ಮ ಜಿಜ್ಞಾಸ್ಯ ಅಂತ ಹೇಳಿದ್ರು. ತಿಳಿಯಬಹುದು ಅಷ್ಟೇ ಹೊರತು ಉಪಾಸ್ಯನಲ್ಲ. ಈ ರೀತಿ ಅಲ್ಲಿ ವಿವರಿಸ್ತಾರೆ. ಅದನ್ನು ತಳ್ಳಿ ಹಾಕೋದಕ್ಕೋಸ್ಕರ ಇಲ್ಲಿ ಪರಬ್ರಹ್ಮಭೂತಃ ಪುರುಷೋತ್ತಮ ಎರಡು ಶಬ್ದಗಳು. ಒಂದ್ ನಿಮಿಷ, ಅದ್ವೈತದಲ್ಲ ಜಿಜ್ಞಾಸ್ಯ ಪರಬ್ರಹ್ಮ, ಹೌದು ಹೌದು, ಉಪಾಸ್ಯ ಈಶ್ವರ. ಹೌದು, ಸಗುಣ ಬ್ರಹ್ಮ ಉಪಾಸನೆ ಮಾಡೋದು, ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಗುಣವೇ ಇಲ್ಲ ಉಪಾಸನೆ ಮಾಡಕ್ಕೆ, ರೂಪವೂ ಇಲ್ಲ, ಗುಣವೂ ಇಲ್ಲ, ಹೆಸರು ಇಲ್ಲ, ತಿಳಿಯೋಕೆ ಆಗಲ್ಲ. ಸಗುಣ ಬ್ರಹ್ಮನ ಉಪಾಸನೆ ಮಾಡಿ ಏಕಾಗ್ರತೆಯನ್ನು ಪಡೆದು ನಿರ್ಗುಣ ಬ್ರಹ್ಮನನ್ನ ತತ್ವಮಸಿ ಮುಂತಾದ ವಾಕ್ಯಾರ್ಥ ಜ್ಞಾನದಿಂದ ಬಂದ್ಬಿಡುತ್ತೆ ಜ್ಞಾನ, ಅಜ್ಞಾನ ಹೋಗ್ಬಿಡುತ್ತೆ, ಅವಿದ್ಯೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ಅದ್ವೈತದ ಪ್ರಕಾರ. ಹೌದು, ಅದ್ವೈತ ಪ್ರಕಾರ. ನಮ್ಮ ಸಿದ್ಧಾಂತದಲ್ಲಿ ಈಶ್ವರನೇ ಪರಬ್ರಹ್ಮ. ರುದ್ರ ಅನ್ನೋ ದೇವತೆಯಲ್ಲ, ಶ್ರುತಿಯಲ್ಲಿ ಹೇಳಿರುವ ಈಶ್ವರ
ಪರಬ್ರಹ್ಮನೇ ಒಬ್ಬನೇ ಇರೋದು, ಅವನೇ ಪರಮಾರ್ಥ. ನಿರ್ಗುಣ ಅನ್ನೋ ವಿಷಯವೇ ಇಲ್ಲ, ಸಗುಣವೇ, ಭಕ್ತಿಯೇ ಕಡೆಯಲ್ಲಿ. ಕರ್ಮಯೋಗ ಜ್ಞಾನಯೋಗಗಳು ಆತ್ಮಸಾಕ್ಷಾತ್ಕಾರಕ್ಕೆ ಮಾರ್ಗ. ಎರಡೂ ಕೂಡ ಕರ್ಮಯೋಗದಿಂದ ಜ್ಞಾನಯೋಗಕ್ಕೆ ಹೋಗಿ ಆತ್ಮಾವಲೋಕನ ಪಡೆದುಕೊಳ್ಬೋದು, ಕರ್ಮಯೋಗದಿಂದಲೇ ನೇರವಾಗಿ ಆತ್ಮಾವಲೋಕನ ಪಡೆದುಕೊಳ್ಬೋದು. ಇದಾದ ಮೇಲೆ ಭಕ್ತಿಯೋಗವನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ. ಆ ಭಕ್ತಿಯೋಗ ಅನ್ನೋದೇ ಇಲ್ಲಿ ಹೇಳ್ತಾ ಇರೋದು ಭಾಷ್ಯಕಾರರು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಭಕ್ತಿಯೋಗಕ್ಕೆ ಬಂದವನ ವಿಷಯ. ಅವನು ಯಾರನ್ನ ಧ್ಯಾನ ಮಾಡ್ತಾನೆ ಅಂದರೆ ಪರಬ್ರಹ್ಮಭೂತನಾದ ಪುರುಷೋತ್ತಮನನ್ನ. ಆದ್ದರಿಂದ ಭಕ್ತಿ ಅನ್ನೋದು ಪರಬ್ರಹ್ಮನಲ್ಲಿಯೇ ಭಕ್ತಿ. ಅವನೇ ಈಶ್ವರ ಅಂತ ಹೇಳಲ್ಪಟ್ಟವನು. ನತಸ್ಯ ಈಶೇ ಕಶ್ಚನ ಈಶ, ಈಶ್ವರ ಅನ್ನೋ ಶಬ್ದಗಳೆಲ್ಲ ಬರುತ್ತೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಎಲ್ಲ ಪರಬ್ರಹ್ಮನೇ ಹೇಳಿರೋದು. ಆದ್ದರಿಂದ ಇಲ್ಲಿ ಸಗುಣ ಬ್ರಹ್ಮವೇ, ಅದೇ ಪರಮಾರ್ಥವಾದದ್ದು ಪರಬ್ರಹ್ಮನೇ. ಅವನನ್ನೇ ಪರಬ್ರಹ್ಮ ಪುರುಷೋತ್ತಮ. ಪರಬ್ರಹ್ಮ ಬೇರೆ, ಈಶ್ವರ ಬೇರೆ ಅಲ್ಲ, ಇಬ್ಬರೂ ಒಂದೇ. ಆದ್ದರಿಂದ ಇಲ್ಲಿ ಭಕ್ತಿ ಪರಬ್ರಹ್ಮನ ವಿಷಯದಲ್ಲಿಯೇ ಭಕ್ತಿ. ಅವನೇ ಈಶ್ವರನು. ಈಶ್ವರ ವಿಷಯದಲ್ಲಿ ಭಕ್ತಿ, ಬ್ರಹ್ಮನ ವಿಷಯದಲ್ಲಿ ಜ್ಞಾನ ಅನ್ನುವ ಅರ್ಥವಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಆ ಶಬ್ದದಿಂದಲೇ ಹೇಳಿ. ಆದ್ದರಿಂದ ಶಂಕಾ ವ್ಯಾವೃತ್ಯರ್ಥಂ ಪರಬ್ರಹ್ಮಭೂತಃ ಪುರುಷೋತ್ತಮಃ ಇತಿ ಉಕ್ತಂ. ಇದಕ್ಕೆ ಪ್ರಮಾಣಗಳೆಲ್ಲ ಇದೆ. ಜನ್ಮಾಂತರ ಸಹಸ್ರೇಷು ತಪೋ ಜ್ಞಾನ ಸಮಾಧಿಭಿಃ ನರಾಣಾಂ ಕ್ಷೀಣಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ ಅಂತ ಹೇಳಿಬಿಟ್ಟು, ಇದೆಲ್ಲ ಲಘು ಅತ್ರಿ ಸ್ಮೃತಿ, ವಿಷ್ಣು ಧರ್ಮ ಇವುಗಳಲ್ಲಿ ಹೇಳಿರುವ ಶ್ಲೋಕ ಇದು. ಒಂದು ಸ್ಮೃತಿ ಇದೆ, ಲಘು ಅತ್ರಿ ಸ್ಮೃತಿ ಅಂತ, ಅತ್ರಿ ಋಷಿಗಳು ಮಾಡಿರೋದು. ವಿಷ್ಣು ಧರ್ಮ ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಅದಕ್ಕೆ ಹೆಸರು. ಅದು ಒಂದು ಪುರಾಣವೇ. ಅದರಲ್ಲೆಲ್ಲ ಹೇಳಿರುವಂಥ ವಿಷಯ. ಜನ್ಮಾಂತರ ಸಹಸ್ರೇಷು ತಪೋಜ್ಞಾನ ಸಮಾಧಿಭಿಃ ನರಾಣಾಂ ಕ್ಷೀಣಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ ಇತ್ಯಸ್ಯ ಅರ್ಥಂ ಹೃದಯ ನಿಧಾಯ ಆಹಾ ನಿರತಿಶಯ ಅಂತ ಹೇಳಿ. ನಿರತಿಶಯ ಭಕ್ತಿ ಅಂತ ಹೇಳಿದ್ರೆ ಎಷ್ಟೋ ನಿರತಿಶಯ ಪುಣ್ಯ ಸಂಚಯ, ನಿರತಿಶಯ ಪುಣ್ಯ ಸಂಚಯ, ಆ ವಿಷಯವನ್ನು ಹೇಳ್ತಿದ್ದಾರೆ. ಎಷ್ಟು ಜನ್ಮಗಳು ಪಡೆಯಬೇಕು ಅಂದ್ರೆ ಅನೇಕ ಪುಣ್ಯ ಜನ್ಮಗಳನ್ನು ಪಡೆದುಕೊಂಡು ಅನೇಕ ಪುಣ್ಯ ಜನ್ಮಗಳಲ್ಲಿ ಪಾಪಗಳನ್ನೆಲ್ಲ ನಾಶಪಡಿಸ್ಕೊಂಡ್ರೆ ಕೃಷ್ಣನಲ್ಲಿ ಭಕ್ತಿ ಬರುತ್ತೆ. ಆದ್ದರಿಂದ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಇತ್ಯುಕ್ತ ಅಂಗ ಪ್ರಪತ್ತಿ ಸಾಪೇಕ್ಷತ್ವಮಾಹ ಪರಮಪುರುಷ. ಪರಮಪುರುಷ ಚರಣಾರವಿಂದ ಶರಣಾಗತಿ ಜನಿತ ತದಾಭಿಮುಖ್ಯಸ್ಯ. ಅದು ಗೀತೆಯಲ್ಲಿ ಹೇಳಿರೋದು. ಮಾಮೇವ ಯೇ ಪ್ರಪದ್ಯಂತೆ, ಮಮ ಮಾಯಾ ದುರತ್ಯಯ ಅಂತ ಹೇಳಿದ್ರು. ತುಂಬ ಕಷ್ಟ ದಾಟೋದು. ಆದರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಅಲ್ಲಿ ಹೇಳಿರುವ ಹಾಗೆ ಆ ಪ್ರಪದ್ಯಂತೆ ಅಂತ ಹೇಳಿರೋದು ಗೀತೆಯಲ್ಲಿಯೂ ಅಂಗಪ್ರಪತ್ತಿ. ಆ ಪ್ರಪತ್ತಿಯನ್ನ ಇಲ್ಲಿ ಅಂಗಪ್ರಪತ್ತಿ ಸಾಪೇಕ್ಷತ್ವಂ. ಪ್ರಪತ್ತಿಯ ಅಪೇಕ್ಷೆ ಇದೆ ಭಕ್ತಿಯೋಗಕ್ಕೂ ಕೂಡ. ಪ್ರಪತ್ತಿ ಇಲ್ಲದೆ ಭಕ್ತಿಯೋಗ ಬರೋದಿಲ್ಲ. ಅದಾದ ಮೇಲೆ ಸದಾಚಾರ್ಯ ಉಪದೇಶ ಉಪಬೃಂಹಿತ. ಸದಾಚಾರ್ಯರ ಉಪದೇಶದಿಂದ ವಿಸ್ತೃತವಾದ ಶಾಸ್ತ್ರಾರ್ಥಗಳನ್ನೆಲ್ಲ ತಿಳಿದು ಉಪಬೃಂಹಿತಂ ಪುಷ್ಕಲೀಕೃತಂ, ಪುಷ್ಟೀಕರಣ ಮಾಡಲ್ಪಟ್ಟ, ಪುಷ್ಕಲವಾಗಿ ಹೇಳಲ್ಪಟ್ಟ, ವಿಸ್ತಾರವಾಗಿ ಹೇಳಲ್ಪಟ್ಟ, ಸ್ಪಷ್ಟವಾಗಿ ಹೇಳಲ್ಪಟ್ಟ ಜ್ಞಾನದಿಂದ. ಅದರಿಂದ ಶ್ರುತಿಯ ಪ್ರಮಾಣವು ಪಾಂಡಿತ್ಯಂಚ ನಿರ್ವಿದ್ಯಾಂ ಇತಿ ಶ್ರುತ್ಯರ್ಥಃ ಉಕ್ತಃ. ಪಾಂಡಿತ್ಯಂಚ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ ಹೇಳಿದೆ. ಪಾಂಡಿತ್ಯ ಅನ್ನೋದು ಶಾಸ್ತ್ರಜನ್ಯ ಜ್ಞಾನ, ನಿರ್ವಿದ್ಯ ಅನ್ನೋದು ಉಪಾಸನಾತ್ಮಕವಾದ ಜ್ಞಾನ. ಶಾಸ್ತ್ರಜನ್ಯ ಜ್ಞಾನವಾದ ಮೇಲೆ ಉಪಾಸನಾತ್ಮಕವಾದ ಜ್ಞಾನ. ಅಪರಾವಿದ್ಯೆ ಪರಾವಿದ್ಯೆ ಅಂತ ಮುಂಡಕದಲ್ಲಿ ಹೇಳಿರೋದು ಅದೇನೆ. ಶಾಸ್ತ್ರಜನ್ಯ ಜ್ಞಾನ ಮೊದಲ ಹಂತ. ಅದಾದ ಮೇಲೆ ಉಪಾಸನಾತ್ಮಕವಾದ ಜ್ಞಾನ. ಆ ತಿಳಿದ ಅರ್ಥಗಳನ್ನು, ಪರಮಾತ್ಮನ ಸ್ವರೂಪವನ್ನು, ನಮಗೂ ಅವನಿಗೂ ಇರುವ ಸಂಬಂಧವನ್ನು, ಇದೆಲ್ಲ ಪ್ರೀತಿಪೂರ್ವಕವಾಗಿ ಧ್ಯಾನ ಮಾಡಿ ಪರಮಾತ್ಮನನ್ನು ಪಡೆದುಕೊಳ್ಬೇಕು. ಆದ್ದರಿಂದ ಪಾಂಡಿತ್ಯಂ ಚ ನಿರ್ವಿದ್ಯ ಅನ್ನೋದು ಎರಡು ಶಬ್ದಗಳು.
ಒಂದು ಶಾಸ್ತ್ರಜನ್ಯ ಜ್ಞಾನ, ಒಂದು ಉಪಾಸನಾತ್ಮಕವಾದ ಜ್ಞಾನವನ್ನು ತಿಳಿಸುತ್ತೆ. ಅದಾದ ಮೇಲೆ ಆತ್ಮಗುಣಗಳು ಬಾಲ್ಯೇನ ತಿಷ್ಠಾಸೇತೆ, ಬಾಲ ಸ್ವಭಾವದಲ್ಲಿ ಇರಬೇಕು. ತನ್ನ ಪ್ರಭಾವವನ್ನು ಆವಿಷ್ಕಾರ ಮಾಡಿಕೊಳ್ಬಾರ್ದು, ಪ್ರಕಾಶಪಡಿಸ್ಕೊಳ್ಬಾರ್ದು. ಇದೆಲ್ಲ ಆತ್ಮಗುಣಗಳು. ಅದಾದ ಮೇಲೆ ಮನನಶೀಲನಾಗಬೇಕು. ಅದೆಲ್ಲ ಶ್ರುತಿಯಲ್ಲಿ ಹೇಳಿರುವ ವಿಷಯ. ಅದರಿಂದ ಅದನ್ನು ತತ್ವ ಯಾಥಾತ್ಮ್ಯ, ಧರ್ಮಿ ವಿಪರ್ಯಾಸ, ಪ್ರಕಾರ ವಿಪರ್ಯಾಸ ವ್ಯಾವೃತ್ಯರ್ಥ ತತ್ವ ಯಾಥಾತ್ಮ್ಯ ಶಬ್ದವು ಅಂತ ಹೇಳಿದ್ರು. ಧರ್ಮಿಯಲ್ಲಿ ತಪ್ಪಾದ ಜ್ಞಾನ, ವಿರುದ್ಧವಾದ ಜ್ಞಾನ, ಪ್ರಕಾರದಲ್ಲಿ ವಿಪರ್ಯಸ್ತವಾದ ಜ್ಞಾನ ಅಂದರೆ ವಿರುದ್ಧವಾದ ಜ್ಞಾನ, ಇದೆರಡು ಕೂಡ ಇರಬಾರದು. ತತ್ವ ಯಾಥಾತ್ಮ್ಯ ಅಂದರೆ ಇದೆರಡು ಕೂಡ ಇಲ್ಲದಂತಹ ಸರಿಯಾದ ಜ್ಞಾನ ತತ್ವದಲ್ಲಿ. ಧರ್ಮಿ ವಿಪರ್ಯಾಸ ಅಂತ ಹೇಳಿದ್ರೆ ಸ್ವರೂಪದಲ್ಲಿಯೇ ವಿರುದ್ಧವಾಗಿ ತಿಳ್ಕೊಳ್ಳೋದು. ಆದ್ದರಿಂದ ಜೀವಾತ್ಮನು ಅಂತಃಕರಣನೇ, ಅಂತಃಕರಣ ವೃತ್ತಿ ಅಂದರೆ ಧರ್ಮಿಯಲ್ಲಿಯೇ ವಿಪರ್ಯಾಸವಾಯಿತು. ಅಥವಾ ಸ್ವತಂತ್ರನು ಅಂತ ತಿಳಿದ್ರು ಹಾಗೆಯೇ, ಜೀವಾತ್ಮನು ವಿಭು ಅಂತ ತಿಳಿದ್ರು ವಿಪರ್ಯಾಸವಾಗುತ್ತೆ. ಇದೆಲ್ಲವೂ ಶ್ರುತಿಗೆ ವಿರುದ್ಧ, ಸೂತ್ರಗಳಿಗೂ ವಿರುದ್ಧ. ಸೂತ್ರದಲ್ಲಿಯೂ ಅವನಿಗೆ ಅಣುಸ್ವರೂಪವೇ ಹೇಳಲ್ಪಟ್ಟಿದೆ, ಅವನಿಗೊಂದು ಪ್ರಮಾಣವು ಹೇಳಲ್ಪಟ್ಟಿದೆ. ಅವನಿಗೆ ಒಂದು ಕೂದಲಿನ ಮೊನೆಯ 100ನೇ ಒಂದು ಭಾಗದ 100ನೇ ಒಂದು ಭಾಗ ಜೀವಾತ್ಮನ ಭಾಗ, ಅಥವಾ ಒಂದು ಮೊಳೆ ಆರಾಗ್ರಶತ ಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಯ ವಿಜ್ಞೇಯ ಸ ಚ ಆನಂತ್ಯಾಯ ಕಲ್ಪತೆ. ಆ ಭಾಗ ಜೀವನ ಒಂದು ಬಹಳ ಸೂಕ್ಷ್ಮನಾದವನು ತಿಳಿಸುತ್ತೆ. ಪರಮಾತ್ಮನಿಗೆ ವಿಭುತ್ವ ಹೇಳಿದೆ. ವಿಭುಹು ವಿಭುಹು ಅಂತ ಅನೇಕ ಕಡೆ, ಸರ್ವಗತಃ ವಿಭುಹು ವಿಭುಹು ಅನೇಕ ಕಡೆ ಹೇಳಿದೆ. ಇದೆಲ್ಲ ಧರ್ಮಿಯಲ್ಲಿ ಸರಿಯಾದ ಸ್ವರೂಪವನ್ನು ತಿಳಿಯೋದು. ಧರ್ಮಿ ವಿಪರ್ಯಾಸವಿಲ್ಲದೆ ಪ್ರಕಾರಗಳಲ್ಲಿ ವಿಪರ್ಯಾಸ ಅಂದರೆ ಏನು? ರಜಃ ಕಾರ್ಯ ಅಂತ ಹೇಳಿದ್ರು. ರಜಸ್ಸಿನ ಕಾರ್ಯ ತಪ್ಪಾಗಿ ತಿಳಿಯುವಂಥದ್ದು. ಪರಮಾತ್ಮನೇ ಬೇರೆ, ನಾವೇ ಬೇರೆ ಅಂತ ತಿಳಿದ್ರೆ ಪ್ರಕಾರ ಬೇರೆ ಆಗೋಯ್ತು. ನಮಗೂ ಅವನಿಗೂ ಇರುವ ಅಪೃಥಕ್ ಸಿದ್ಧವಾದ ಸಂಬಂಧವನ್ನು ತಿಳಿಬೇಕು. ಎಲ್ಲವೂ ಬ್ರಹ್ಮಾತ್ಮಕ. ಇಲ್ಲದೆ ಹೋದರೆ ಶರೀರವಾಗಿ ಅವನ ಪ್ರಕಾರವಾಗಿದ್ದಾರೆ ಇವರೆಲ್ಲ. ಅವನಿಗೆ ಶರೀರವಾಗಿದ್ದಾರೆ, ಅವನು ಆತ್ಮನಾಗಿದ್ದಾನೆ. ಈ ರೀತಿಯಾದ ಸಂಬಂಧಗಳಿರಲಿ. ಅಥವಾ ಅವನು ಸೃಷ್ಟಿಯನ್ನು ತನ್ನ ಸ್ವರೂಪದಲ್ಲಿ ಯಾವ ಪರಿಣಾಮವೂ ಇಲ್ಲದೆ ಸೃಷ್ಟಿ ಮಾಡ್ತಾನೆ, ಶರೀರದಲ್ಲಿ ಪರಿಣಾಮವನ್ನು ಉಂಟು ಮಾಡಿ. ಇದೆಲ್ಲವೂ ಕೂಡ ಸರಿಯಾದ ಜ್ಞಾನ, ಯಾಥಾತ್ಮ್ಯ ಜ್ಞಾನ. ಪ್ರಕಾರಗಳಲ್ಲಿಯೂ ಮತ್ತು ಅಂದರೆ ಅವನ ಒಂದು ಬೇರೆ ಬೇರೆ ಕ್ರಿಯೆಗಳಲ್ಲಿ, ಕಾರ್ಯಗಳಲ್ಲಿ, ಇದರಲ್ಲೆಲ್ಲ ವಿರೋಧವಿಲ್ಲದೆ ಜ್ಞಾನವನ್ನು ತಿಳಿದುಕೊಳ್ಳೋದು ಶಾಸ್ತ್ರದಿಂದ. ಧರ್ಮಿ ವಿಪರ್ಯಾಸ ತಮಃ ಕಾರ್ಯ, ಅಜ್ಞಾನ ಅನ್ನೋದು ತಮಸ್ಸಿನ ಕಾರ್ಯ. ಪ್ರಕಾರ ವಿಪರ್ಯಾಸ ರಜಕ್ಕಾರ್ಯ, ವಿಷಯ ವಿರುದ್ಧವಾಗಿ ತಿಳಿಯುವಂಥದ್ದು. ಮುಂದೆ ಇದರ ಕಾರ್ಯಗಳೆಲ್ಲ ವಿಶೇಷವಾಗಿ ವಿಸ್ತಾರವಾಗಿ ಬರುತ್ತೆ. ಗೀತೆಯಲ್ಲಿ ಕಡೆಯಲ್ಲಿ ಬರುತ್ತೆ. ಗೀತೆಯಲ್ಲಿ ಇದೆಲ್ಲ ರಜಸ್ಸು ತಮಸ್ಸುಗಳ ಕಾರ್ಯಗಳು. ಅದೆಲ್ಲ ಹೆಚ್ಚಾಗಿದ್ದರೆ ಈ ರೀತಿ ವಿರುದ್ಧವಾದ ಜ್ಞಾನಗಳು ಉಂಟಾಗುತ್ತೆ ನಮಗೆ. ಅದಿಲ್ಲದೆ ಸತ್ವವೇ ಅಧಿಕವಾದರೆ ಸರಿಯಾದ ಜ್ಞಾನ ಬರುತ್ತೆ. ತದುಭಯರಾಹಿತ್ಯಂ ವಿವಕ್ಷಿತಂ, ಯಾವುದು ಇಲ್ಲದೆ ಇರುವಂತಹದ್ದು ಇಲ್ಲಿ ಹೇಳಲ್ಪಟ್ಟಿದೆ. ಶಾಸ್ತ್ರಜನ್ಯ ಜ್ಞಾನದಿಂದ ಪರಮಪುರುಷನ ಮಾಡಿದ ಶರಣಾಗತಿಯಿಂದ ಪ್ರೀತನಾದ ಪಾವನ ಪ್ರಸಾದದಿಂದ ನಮಗೆ ಈ ರೀತಿ ಜ್ಞಾನ ಉಂಟಾಗುತ್ತೆ. ಸದಾಚಾರ್ಯರನ್ನು ಆಶ್ರಯಿಸಿದರೆ ಅವರ ಉಪದೇಶದಿಂದ ಸ್ಪಷ್ಟವಾಗಿ ತಿಳಿಯಲ್ಪಟ್ಟ ಅರ್ಥ, ಶಾಸ್ತ್ರಾರ್ಥಗಳಿಂದ ಯಾವ ವಿಧವಾದ ವಿರೋಧಗಳೆಲ್ಲ ನಾಶವಾಗುತ್ತೆ, ಸಂಶಯ ವಿಪರ್ಯಾಸಗಳೆಲ್ಲ. ಅದಾದ ಮೇಲೆ ಆತ್ಮಗುಣಗಳು, ಶಮ ದಮ ಮೊದಲಾದದ್ದು. ಶಮ ದಮ ಅನ್ನೋದು ಅಂತಃಕರಣ ಬಾಹ್ಯೇಂದ್ರಿಯ ಜಯವು. ದಮ ಅನ್ನೋದು ಮನಸ್ಸಿನ ಜಯ. ಶಮ ಅನ್ನೋದು ಮನಸ್ಸಿನ ಜಯ, ದಮ ಅನ್ನೋದು ಬಾಹ್ಯೇಂದ್ರಿಯ ಜಯ. ಶಾಂತಿ, ಅದುವೇ ಶಮ ಅಂತ ಬರೋದು. ಅವನ ಶಮ ಅಂತ ಹೇಳಿದ್ರೆ ಶಾಂತಿ, ಅದುವೇ ಮನಸ್ಸಿನ ಜಯ, ಅಂತಃಕರಣದ ಜಯ. ಅಂದರೆ ಮನಸ್ಸು ಇಂದ್ರಿಯದ, ಅಂತರಿಂದ್ರಿಯದ ಅದನ್ನು ನಿಯಮನ ಮಾಡೋದು ಶಮ. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸ ಏವ ಸರ್ವಶಾಸ್ತ್ರಜ್ಞ ಯಸ್ ಸದಾ ಶಾಂತಃ ಅಂತ ಶಾಂತ ಏವ ಸಹ ಅಂತ ಹೇಳಿ ಭಾರತದಲ್ಲಿ, ಮಹಾಭಾರತದಲ್ಲಿ ಹೇಳೋದು. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ, ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಎಲ್ಲ ತಿಳಿದಿದ್ದಾನೆ ಅಂದರೆ ಅದಕ್ಕೇನು ಗುರುತು, ಹೇಗೆ ತಿಳಿಯೋದು? ಶಾಸ್ತ್ರ ತಿಳಿದಿಯಾನ, ಓದಿಯಾನ ಅಂದರೆ
ಯಾರು ಶಾಂತನಾಗಿದ್ದಾನೋ ಅವನು ತಿಳಿದಿದ್ದಾನೆ ಅಂತ ಅರ್ಥ ಅಂತ ಹೇಳ್ತಾರೆ ವ್ಯಾಸರು. ಶಮಾರ್ಥಂ ಸರ್ವಶಾಸ್ತ್ರಾಣಿ, ಅದು ಶಮ ಅನ್ನೋದು ಬಹಳ ಮುಖ್ಯ, ಅಂತಃಕರಣ ಜಯ. ದಮ ಅನ್ನೋದು ಬಾಹ್ಯೇಂದ್ರಿಯಗಳು. ತಪಃ, ಕೃಚ್ಛ್ರ, ಚಾಂದ್ರಾಯಣ ಮೊದಲಾದೆಲ್ಲ ವ್ರತಗಳು ಮೊದಲಾದ ಹೇಳಲ್ಪಟ್ಟಿದೆ. ಶೌಚಂ ಮನಸಃ ವಾಚಿಕಃ ಕಾಯಿ ರೂಪೇಣ, ಮಾನಸ ವಾಚಿಕ ಕಾಯಿಕ ರೂಪೇಣ ತ್ರಿವಿಧಂ. ಮಾನಸ ಶೌಚ, ವಾಚಿಕ ಶೌಚ, ಕಾಯಿಕ ಶೌಚ, ಮೂರು ಕೂಡ ಮುಖ್ಯ. ಮನಸ್ಸಿನಲ್ಲಿಯೂ ಶುದ್ಧವಾಗಿರೋದು, ವಾಕಿನಲ್ಲಿಯೂ, ಮತ್ತು ನಮ್ಮ ವ್ಯಾಪಾರಗಳಲ್ಲಿ, ಕಾಯಿಕ ವ್ಯಾಪಾರಗಳಲ್ಲಿಯೂ ಶುದ್ಧವಾಗಿರೋದು. ಎಲ್ಲವೂ ಕೂಡ ಪರಮಾತ್ಮ ಪರವಾದ ವಿಷಯಗಳಲ್ಲಿಯೇ ವ್ಯಾಪಾರವನ್ನು ಹೊಂದಿರುವಂತಹದ್ದು. ಇದೆಲ್ಲವೂ ಕೂಡ ಶೌಚ ಅನ್ನುವುದು ಶಾಸ್ತ್ರೀಯವಾದ ಶೌಚ, ಶಾಸ್ತ್ರೀಯ ಶೌಚ ಇಲ್ಲಿ ಹೇಳಿರೋದು. ಹಾಗೆಯೇ ಕ್ಷಮಾ ಅನ್ನೋದು ದುಃಖ ಸಹಿಷ್ಣುತ್ವಂ, ದುಃಖವನ್ನು ಸಹಿಸಿಕೊಳ್ಳೋದು. ಭಗವದ್ ಅಪಚಾರ ಭೀರುತ್ವಂ ಭಯಸ್ಥಾನ ವಿವೇಕ, ಇಲ್ಲಿ ಭಯಸ್ಥಾನ ವಿವೇಕಕ್ಕೆ ಇನ್ನೊಂದು ಅರ್ಥ ಮಾಡ್ತಾರೆ ಇಲ್ಲಿ. ಯಾಕೆಂದರೆ ಇದು ಭಕ್ತಿಗೆ ಪೂರ್ವಭಾವಿಯಾಗಿ ಇರಬೇಕಾದ್ದು. ಭಗವದ್ ಅಪಚಾರ ಭೀರುತ್ವಂ ಅಂದರು, ಪರಮಾತ್ಮನಲ್ಲಿ ಅಪಚಾರ ಮಾಡದೇ ಇರುವಂಥದ್ದು. ಅದು ಬಹಳ ಮುಖ್ಯವಾದದ್ದು. ಪರಮಾತ್ಮನಲ್ಲಿ ಭಗವದ್ ಅಪಚಾರ ಮಾಡಿದ್ರೆ ತುಂಬ ದೊಡ್ಡ ತಪ್ಪಾಗುತ್ತೆ. ಶಿಕ್ಷೆ ಅವನಿಗೆ ಭಕ್ತಿಯು ಏರ್ಪಡೋದಿಲ್ಲ, ಪ್ರೀತಿಪೂರ್ವಕವಾದ ಭಕ್ತಿ ಏರ್ಪಡೋದಿಲ್ಲ ಪರಮಾತ್ಮನಲ್ಲಿ ಅಪಚಾರ ಮಾಡ್ತಾ ಇದ್ದರೆ. ಶರಣಾಗತಿ ಗದ್ಯದಲ್ಲಿ ಹೇಳೋ ಹಾಗೆ ಸರ್ವ ವಿಧವಾದ ಬಂಧು ಪರಮಾತ್ಮ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಹೇಳೋ ಹಾಗೆ, ಪರಮಾತ್ಮ ಅಪಚಾರ ಮಾಡಿದ್ರೆ ಎಲ್ಲರಲ್ಲಿಯೂ ಅಪಚಾರ ಮಾಡಿದಾಗ ಆಗುತ್ತೆ. ಅವನೇ ಪಿತಾ, ಅವನೇ ಮಾತಾ, ಅವನೇ ಬಂಧು ಅಂದರೆ ಅವರೆಲ್ಲರಲ್ಲೂ ಒಬ್ಬೊಬ್ಬರಲ್ಲೂ ಮಾಡೋ ಅಪಚಾರಗಳೆಲ್ಲ ಒಟ್ಟಿಗೆ ಮಾಡಿದಾಗ ಆಗುತ್ತೆ ಪರಮಾತ್ಮನಲ್ಲಿ ಅಪಚಾರ ಮಾಡಿದ್ರೆ. ಅದನ್ನು ಭಗವದ್ ಅಪಚಾರವನ್ನು ತಪ್ಪಿಸಬೇಕು, ಅದು ಭಯಸ್ಥಾನ ವಿವೇಕ. ಎಲ್ಲಿ ಅಪಚಾರವಾಗ್ಬಿಡುತ್ತೋ, ಹಾಗೆ ನಮ್ಮ ಆಚಾರ್ಯರು ಹೀಗೆ ಮಾಡೋದು ನೋಡ್ಬೋದು. ಭಗವದ್ ಆರಾಧನೆಗಳೆಲ್ಲ ಮಾಡುವಾಗ ಅಷ್ಟು ಜಾಗರೂಕರಾಗಿ ಯಾವ ಅಪಚಾರವಾಗದೇ ಇರೋ ಹಾಗೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ತದ್ರಕ್ಷಕತ್ವ ಅಧ್ಯವಸಾಯಾದಿನ, ಪರಮಾತ್ಮನೇ ಸರ್ವರಕ್ಷಕನಾದವನು ಮೊದಲಾದ ದೃಢ ನಿಶ್ಚಯ. ಅಧ್ಯವಸಾಯ ಅಂದರೆ ತದ್ರಕ್ಷಕತ್ವ ಅಧ್ಯವಸಾಯಾದಿನ ನಿರ್ಭಯತ್ವಂ ಅಭಯಸ್ಥಾನ ವಿವೇಕ. ನಿರ್ಭರ ನಿರ್ಭಯ ಅಂದ ಹಾಗೆ ಪರಮಾತ್ಮನು ರಕ್ಷಕ ಇದ್ದಾನೆ, ನಮಗಿನ್ಯಾರು ಬೇಕು, ಅವನೇ ಸರ್ವರಕ್ಷಕ, ಅವನ ರಕ್ಷೆ ಮಾಡ್ತಾನೆ. ನಮಗೆ ಯಾವುದು ಹಿತವೋ ಅದನ್ನು ಉಂಟು ಮಾಡ್ತಾನೆ ಪರಮಾತ್ಮ. ಅವನು ಎಲ್ಲರನ್ನೂ ರಕ್ಷಣೆ ಮಾಡೋದೇ ಅವನ ಕೆಲಸ, ಅದನ್ನೇ ಎದುರು ನೋಡ್ತಾ ಇದ್ದಾನೆ. ಈ ಒಂದು ವಿವೇಕ, ಈ ಜ್ಞಾನ ಇರೋದು ಅಭಯಸ್ಥಾನ ವಿವೇಕ ಅಂತ ಹೇಳಿ. ಅಭಯದಲ್ಲಿ ವಿವೇಕ ಏನು ಅಂದರೆ ಪರಮಾತ್ಮನೇ ಸರ್ವರಕ್ಷಕ ಅನ್ನೋದು ದೃಢ ನಿಶ್ಚಯ ಇರುವಂಥದ್ದು. ದಯಾ ಅಂದರೆ ಪರದುಃಖ ಅಸಹಿಷ್ಣುತ್ವಂ, ಪರದುಃಖ ಅಸಹಿಷ್ಣುತ್ವಂ, ಪರರ ದುಃಖವನ್ನು ತಡೆಯದೇ ಇರೋದು ಅಂತ ಹೇಳಿದ್ರೆ, ಅದರಿಂದ ಪರದುಃಖ ನಿರಾಚಿಕೀರ್ಷ ಅಂತ ಸ್ವಾಮಿ ದೇಶಿಕನ್ ಇದನ್ನು ಸ್ವಲ್ಪ ಪರಿಷ್ಕಾರ ಮಾಡಿದ್ದಾರೆ. ಪರದುಃಖ ನಿರಾಚಿಕೀರ್ಷ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡುವ ಇಚ್ಛೆ, ಅದನ್ನು ಅಸಹನೆ ಉಂಟಾದರೆ ನಿರಾಕರಣೆ ಮಾಡುವ ಇಚ್ಛೆಯೂ ಬರುತ್ತೆ. ಆದ್ದರಿಂದ ಇದಕ್ಕೆ ಬೇರೆ ಕೆಲವು ಅರ್ಥಗಳನ್ನು ಹೇಳ್ತಾರೆ. ನಮ್ಮಲ್ಲಿಯೇ ರಾಮಾನುಜರ ಪಂಥದಲ್ಲಿಯೇ ಕೆಲವರಿಗೆ ಆಚಾರ್ಯರು ಪರದುಃಖ ದುಃಖಿತ್ವಂ ಅಂತ ಒಂದು ಲಕ್ಷಣ ಹೇಳ್ತಾರೆ. ಅದನ್ನು ನಮ್ಮ ಇದರಲ್ಲಿ ವ್ಯಾಖ್ಯಾನಗಳಲ್ಲಿ ಒಪ್ಕೊಳ್ಳೋದಿಲ್ಲ. ಸ್ವಾಮಿ ದೇಶಿಕನ್ ಮತ್ತು ನಮ್ಮ ಗ್ರಂಥಗಳಲ್ಲಿ ಪರದುಃಖ ಅಸಹಿಷ್ಣುತ್ವ ಅಥವಾ ಪರದುಃಖ ನಿರಾಚಿಕೀರ್ಷ, ಇದು ಭಾಷೆಗಾರರಿಗೆ ಭಾಷ್ಯದಲ್ಲಿ ಹೇಳುವಂತಹ ಲಕ್ಷಣ. ಅಹಿಂಸಾ ಪರದುಃಖ ಅಹೇತುತ್ವ, ಇನ್ನೊಬ್ಬರಿಗೆ ದುಃಖ ಉಂಟಾಗೋಕ್ಕೆ ಕಾರಣವಾಗದೇ ಇರೋದು ಅಹಿಂಸಾ. ಎಲ್ಲ ವಿಧದಲ್ಲಿಯೂ ಹಾಗೆಯೇ ಮಾನಸಿಕ ವಾಚಿಕ ಮೊದಲಾದದ್ದು, ಮಾನಸ ವಾಚಿಕ ಕಾಯಿಕ ಎಲ್ಲ ಬರುತ್ತೆ ಅದರಲ್ಲಿ. ವರ್ಣಾಶ್ರಮಾಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರಾರಾಧ್ಯತೆ ನಾಣ್ಯ ತತ್ವೋಷಕಾರಕ ಅಂತ ವಿಷ್ಣು ಪುರಾಣದಲ್ಲಿ ಶ್ಲೋಕ. ವರ್ಣಾಶ್ರಮವನ್ನು ಇದು ಮೊದಲು ಹೇಳಿರೋದು, ಇದು ಬಹಳ ಪ್ರಧಾನವಾದ, ಎಲ್ಲ ಕಡೆಯೂ ಅದೇ ಹೇಳಿರೋದು. ವಿಷ್ಣುವನ್ನು ಆರಾಧಿಸಬೇಕಾದರೆ ವರ್ಣಾಶ್ರಮಗಳನ್ನು ಆಚರಿಸುತ್ತಿರುವ ಪುರುಷನಿಂದಲೇ ಆರಾಧಿಸಲ್ಪಟ್ಟರೆ ಅವನಿಗೆ ಸಂತೋಷವಂತೆ. ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಆಗೋದಿಲ್ಲ, ಅವನಿಗೆ ಸಂತೋಷ ಉಂಟಾಗೋದಿಲ್ಲ. ಮೊದಲು ನಾವು ಮಾಡಬೇಕಾದ್ದು ವರ್ಣಾಶ್ರಮ ಧರ್ಮಗಳ ಆಚರಣೆ, ಅದರಿಂದಲೇ ಆರಂಭಿಸುತ್ತೆ ಅದು. ಇತ್ಯಾದಿ ವಚನಾಭಿಪ್ರಾಯಣ ಪರಮಪುರುಷ ಆರಾಧನ ವೇಷ ಇತ್ಯುಕ್ತಂ, ಇದೆಲ್ಲವೂ ಕೂಡ
ಪರಮಪುರುಷನ ಆರಾಧನೆ. ವಿಷ್ಣುರ ಆರಾಧ್ಯತೆ ಅಂತ ಬರುತ್ತೆ ಅಲ್ಲಿ. ವರ್ಣಾಶ್ರಮಾಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರ ಆರಾಧ್ಯತೆ ನಾಣ್ಯತ್ ತೋಷಕಾರಕ ಅಂತ ವಿಷ್ಣು ಪುರಾಣದಲ್ಲಿ. ಅವನು ಆರಾಧಿಸಲ್ಪಡ್ತಾನೆ ಇದರಿಂದ ಅಂತ ಹೇಳಿದಾಗ ಎಲ್ಲವೂ ಕೂಡ ಅವನ ಆರಾಧನ ವೇಷ. ಉಪಸಂಹೃತಿ ಅನುಷ್ಠಾನಂ ಅಂತ ಅರ್ಥ. ಉಪಸಂಹೃತಿ ಅಂದರೆ ತನ್ನಲ್ಲಿ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅನುಷ್ಠಾನ ಮಾಡೋದು, ಮೈಗೂಡಿಸ್ಕೊಳ್ಳೋದು, ಎಲ್ಲವನ್ನೂ ಹೇಗಿದೆಯೋ ಹಾಗೆ ಅನುಷ್ಠಾನ ಮಾಡೋದು. ಭಗವತಿ ನ್ಯಸ್ತಭರತ್ವಮಃ ಪರಮ. ಅವನಲ್ಲಿ ಪರಮಾತ್ಮನಲ್ಲಿ ಎಲ್ಲದಕ್ಕೂ ನಮಗೆ ಶರಣಾಗತಿ ಮುಖ್ಯ. ಒಂದೊಂದು ಹಂತದಲ್ಲಿಯೂ ನಮಗೆ ಇರುವ ವಿರೋಧಗಳನ್ನು ತಿಳಿಬೇಕಾದರೆ, ನಮಗೆ ಸರಿಯಾದ ಫಲವು ಸಿಗಬೇಕಾದರೆ ಪರಮಪುರುಷನಲ್ಲಿ ಶರಣಾಗತಿ ಮಾಡಬೇಕು. ಅದುವೇ ನಮ್ಮ ಆಚಾರ್ಯರುಗಳೆಲ್ಲ ಉಪದೇಶ ಮಾಡಿರೋದು. ಇಲ್ಲಿ ಶುದ್ಧ ಭಾವಂ ಗತೋ ಭಕ್ತಿಯ, ಇದು ಭಾರತದಲ್ಲಿ ಸಂಜಯ ಹೇಳುವ ಮಾತು. ಶಾಸ್ತ್ರಾದ್ವೇದ್ಮಿ ಜನಾರ್ದನಂ ಹೇಳ್ದ. ನಿನಗೆ ಹೇಗಪ್ಪ ಗೊತ್ತಾಯಿತು? ಸಂಜಯ ಕೇಳ್ತಾನೆ ಧೃತರಾಷ್ಟ್ರ, ನೀನೆಲ್ಲ ಹೇಗೆ ಹೇಳಿದಿ? ಭಗವದ್ಗೀತೆ ಎಲ್ಲ ಪೂರ್ತಿ ಉಪದೇಶ ಮಾಡಿದ್ದು ನೋಡಿದೆಯಲ್ಲ ನೀನು, ಎಲ್ಲ ತಿಳಿದೆಯಲ್ಲ, ಹೇಗೆ ನೀನು? ವ್ಯಾಸಪ್ರಸಾದ, ವ್ಯಾಸರ ಪ್ರಸಾದದಿಂದ ಬಂತು. ಅದು ಹೇಗೆ ನಿನಗೆ ಪರಮಾತ್ಮನ ತಿಳಿಯಕ್ಕೆ ಸಾಧ್ಯ? ಆದ್ದರಿಂದ ಶುದ್ಧ ಭಾವಂ ಗತಃ ಭಕ್ತಿಯ ಶಾಸ್ತ್ರಾತ್ ವೇದ್ಮಿ ಜನಾರ್ದನಂ. ಅದರಿಂದ ಶಾಸ್ತ್ರಜ್ಞಾನ ಪ್ರಭೃತಿ, ಯಾಸ್ತ್ರಜ್ಞಾನ ಪ್ರಜ್ಞಾನಾತ್ ಪ್ರಭೃತಿ ಭಕ್ತಿ ಸಾಪೇಕ್ಷತ್ವಾತ್ ತದ್ಭಕ್ತಿ ಕಾರಿತ. ಭಕ್ತಿ ಅದು ಉಂಟಾಗಬೇಕಾದ್ರೆ ಮೊದಲು ಶರಣಾಗತಿ, ನ್ಯಸ್ತ ಭರತ್ವಂ ಅಂದರು. ಆಭಿಮುಖ್ಯಕ್ಕೆ ಅದು ಬಹಳ ಮುಖ್ಯ. ಪರಮಪುರುಷ ಶರಣಾರವಿಂದರಲ್ಲಿ ಅವನಲ್ಲಿ ಆತ್ಮಾತ್ಮೀಯ ಭರಸ್ಯ, ನ್ಯಸ್ತ ಆತ್ಮಾತ್ಮೀಯ ಭರಸ್ಯ ತದ್ಭಕ್ತಿ ಕಾರಿತ ಅನವರತ. ಅವನಿಗೆ ಇದೆಲ್ಲ ಆಗಬೇಕಾದ್ರೆ ಶರಣಾಗತಿ ಮಾಡಿ ಅದರಿಂದ ಭಕ್ತಿಯಿಂದ ಅವನನ್ನು, ಪರಮಾತ್ಮನನ್ನು ಆಚಾರ್ಯರಲ್ಲಿ ಆಶ್ರಯಿಸಿ ಆಚಾರ್ಯರನ್ನು ಭಕ್ತಿಯಿಂದ ಶಾಸ್ತ್ರದಿಂದ ಅದರಲ್ಲಿ ವಿಶ್ವಾಸವನ್ನು ಹೊಂದಿ ಶಾಸ್ತ್ರದಿಂದ ಜ್ಞಾನವನ್ನು ಪಡೆದುಕೊಳ್ತಾನೆ. ಅದರಿಂದ ಶಾಸ್ತ್ರಜ್ಞಾನಾದ ಪ್ರವೃತ್ತಿ ಭಕ್ತಿ ಸಾಪೇಕ್ಷ. ಅಲ್ಲಿಯೂ ಭಕ್ತಿ ಬೇಕು, ಎಲ್ಲ ಕಡೆಯೂ ಭಕ್ತಿ ಬೇಕು, ಎಲ್ಲವೂ ಭಕ್ತಿಕಾರಿತವೇ. ಸ್ತುತಿ ಅಂದರೆ ಗುಣಕಥನಂ. ವಂದಿ ಕೃತ್ಯಂ ವಾ, ವಂದಿ ವೈತಾಳಿಕರು ಅಂತ ಹೇಳಿ ಮಹಾರಾಜರಿಗೆಲ್ಲ ಸ್ತೋತ್ರ ಮಾಡ್ತಾ ಇರ್ತಾರೆ ವಂದಿಗಳು. ಆ ರೀತಿ ಅವರ ಕಾರ್ಯ ಗುಣಕಥನ, ಭಗವಂತನ ಗುಣಗಳನ್ನೆಲ್ಲ ಸ್ತೋತ್ರ ಮಾಡೋದು. ಯತನಂ ಭಗವದ್ ಉದ್ಯಾನಾಧಿಕರಣಂ, ಪರಮಾತ್ಮನಿಗೆ ಒಂದು ತುಳಸಿಯ ತೋಟ ಮಾಡುವುದು, ಹೂವಿನ ತೋಟ ಮಾಡೋದು ಮೊದಲಾದದ್ದೆಲ್ಲ ಯತನ ಅಂತ ಹೇಳಲ್ಪಟ್ಟಿದೆ. ಕೀರ್ತನಂ ಭಗವನ್ ನಾಮೋಚ್ಚಾರಣಂ. ವಚನಂ ಪರೇಭ್ಯೋ ಭಗವದ್ಗುಣಾನಾಂ ಪ್ರತಿಪಾದನಂ. ವಚನಂ ಅಂದರೆ ನಾವು ಹೇಳೋದು, ಇನ್ನೊಬ್ಬರಿಗೆ ಭಗವಂತನ ಗುಣಗಳನ್ನೆಲ್ಲ ಪ್ರತಿಪಾದನೆ ಮಾಡುವಂಥದ್ದು. ಧ್ಯಾನ ಶಬ್ದೇನ ಆರಂಭಣ ಸಂಶೀಲನಂ ವಿವಕ್ಷಿತಂ ನತು ಅಂಗಿ. ಅಂಗಿ ಅಂತ ಹೇಳಿದ್ರೆ ಇಲ್ಲಿಯೂ ಕೆಲ ಅನುಧ್ಯಾನೋಪಾಯತ್ವಸ್ಯ ಉಚ್ಯಮಾನತ್ವಾತ್. ಇಲ್ಲಿಯೂ ಒಂದು ಧ್ಯಾನ ಇದೆ, ಕಡೆಯಲ್ಲೂ ಒಂದು ಅನುಧ್ಯಾನವಿದೆ. ಯತನ, ಕೀರ್ತನ, ಗುಣಶ್ರವಣ, ವಚನ, ಧ್ಯಾನ ಅಂತ ಹೇಳಿದ್ರು. ಈ ಧ್ಯಾನ ಏನು ಅಂತ ಹೇಳಿದ್ರೆ ಪೂರ್ವಭಾವಿಯಾಗಿ ಬೇಕಾಗಿರೋದು. ಇದು ಪರಮಾತ್ಮನ ದಿವ್ಯಮಗಳ ವಿಗ್ರಹದ ಧ್ಯಾನ, ಅದು ಇಲ್ಲಿ ಹೇಳಲ್ಪಟ್ಟಿದೆ. ಇದು ಕೂಡ ಇದರಲ್ಲಿ ಸಾಧನ ಸಪ್ತಕಗಳಲ್ಲಿ ಭಾಷ್ಯಕಾರರು ಹೇಳ್ತಾರೆ. ಶ್ರೀಭಾಷ್ಯದಲ್ಲಿಯೂ ಹೇಳಿರೋದು ಸಾಧನ ಸಪ್ತಗಳಲ್ಲಿ ಇದು ಯತನ ಮನನ ಅನ್ನೋದು ಹೇಳಲ್ಪಟ್ಟಿದೆ. ಅದುವೇ ಧ್ಯಾನ ಅಂತ ಹೇಳಿ. ಮೌನ ಅನ್ನೋದು ಕೂಡ ಶ್ರುತಿಯಲ್ಲಿ ಹೇಳಿದೆ. ಅಂದರೆ ಹೇಳುವಾಗ ಅದರಲ್ಲಿ ಅವನು ಪಾಂಡಿತ್ಯಂಚ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಪಾಂಡಿತ್ಯಂಚ ಬಾಲ್ಯಂಚ ನಿರ್ವಿದ್ಯ ಮುನಿಹಿ ಅಂತ ಹೇಳ್ತಾರೆ. ಮುನಿಹಿ ಅಂತ ಹೇಳಿದ್ರೆ ಮನನಶೀಲನಾಗಬೇಕು ಅಂದರೆ ಭಗವಂತನ ದಿವ್ಯಮಂಗಳ ವಿಗ್ರಹದ ಧ್ಯಾನ, ಅದು ಹೇಳಲ್ಪಟ್ಟಿದೆ ಹೊರತು ಇದು ಅಂಗಿಯಾದ ಧ್ಯಾನವಲ್ಲ, ಭಕ್ತಿಯೋಗವಲ್ಲ ಇಲ್ಲಿ ಹೇಳ್ತಾ ಇರೋದು. ಮುಂದೆ ಅದು ಅನುಧ್ಯಾನ ಅನ್ನೋ ಶಬ್ದದಿಂದ ಮುಂದೆ ಹೇಳಲ್ಪಡುತ್ತೆ. ಅಂದರೆ ಇಲ್ಲಿ ಆರಂಭಣ ಸಂಶೀಲನಂ ಅಂತ ಹೇಳಿದ್ರೆ ಭಗವಂತನ ದಿವ್ಯಮಂಗಳ ವಿಗ್ರಹದ ಧ್ಯಾನ, ಅದು ಇಲ್ಲಿ ಹೇಳಲ್ಪಟ್ಟಿದೆ. ನನು ಅರ್ಚನಾ ಪ್ರಣಾಮಾದೇಹೇ ಅಂಗಿಕೋಟಿ ನಿವೇಶ ಪ್ರಾಗುಕ್ತ ವರ್ಣಾಶ್ರಮೇತಿ ತತ್ ಕರ್ತವ್ಯತ ಪರಮಪುರುಷ ಚರಣಾರವಿಂದ ಚರಣಯುಗಳ ಧ್ಯಾನ ಅರ್ಚನ ಪ್ರಣಾಮಾದಿ. ಇದುವೇ ಉಪಾಯ ಅಂತ ಮೊದಲು ಹೇಳಿದ್ರು. ಇದು ಮೊದಲ ವಾಕ್ಯ ವೇದಾರ್ಥ ಸಂಗ್ರಹದಲ್ಲಿ. ಮಂಗಳ ಶ್ಲೋಕವಾದ ಮೇಲೆ ಬರುವ ಆರಂಭ ವಾಕ್ಯ ಇದುವೇ, ಅದರಲ್ಲಿ ಒಂದು ಭಾಗ ಇದು.
ವರ್ಣಾಶ್ರಮ ಧರ್ಮ ಇತಿ ಕರ್ತವ್ಯತಾಕ, ವರ್ಣಾಶ್ರಮ ಧರ್ಮಗಳನ್ನು ಅಂಗವಾಗಿ ಉಳ್ಳ ಪರಮಪುರುಷನ ಚರಣಯುಗಳದ ಧ್ಯಾನ, ಅರ್ಚನ, ಪ್ರಣಾಮ ಮೊದಲಾದೆಲ್ಲ ಉಪಾಯ. ಫಲವು ಏನು ಅಂದರೆ ಅವನೇ ಫಲ, ಅವನೇ ಪಡೆದುಕೊಳ್ತಾನೆ ಅವನನ್ನೇ ಈ ರೀತಿ ಮಾಡಿದ್ರೆ ಅಂತ ಮೊದಲು ಹೇಳಿದ್ರಲ್ಲ, ಅಲ್ಲಿ ಅಂಗಿಕೋಟಿ ನಿವೇಶ, ಅರ್ಚನಾ ಪ್ರಣಾಮ ಎಲ್ಲ ಅಂಗಿ ಅಂತಲೇ ಹೇಳಿದೆ. ಕಡೆ ಭಕ್ತಿಯೋಗದಲ್ಲಿ ಮಾಡುವ ಧ್ಯಾನದಲ್ಲಿ ಸೇರಿದೆಯಲ್ಲ. ಇಹ ಕಥಂ ಅರ್ಚನ ಪ್ರಣಾಮಾದೇಹೆ ಅಂಗತ್ವ ಮುಚ್ಯತೆ, ಇಲ್ಲಿ ಹೇಗಾಗಿ ಹೇಳಿದ್ದೀರಾ ಅಂತ ಹೇಳಿದ್ರೆ, ಯಾವದ್ಧಾರಣ ಸಿದ್ಧಾರಣ ಅಸಿದ್ಧಿ ಕ್ರಿಯಮಾಣಂ ಅರ್ಚನಾಧಿಕಂ ಅಂಗಂ ತತಃ ಪಶ್ಚಾದನುಷ್ಠೀಯಮಾನಂ ಅಂಗಿ ವಿಭಾಗ. ಅಲ್ಲಿ ಹೇಳಿರೋದು ಏನು ಅಂದರೆ, ಅಷ್ಟಾಂಗ ಯೋಗದಲ್ಲಿ ಮಾಡುವ ಭಾಗಗಳೆಲ್ಲ ಭಕ್ತಿಯೋಗಕ್ಕೂ ಬರುತ್ತೆ ಎಲ್ಲವೂ ಕೂಡ. ಪ್ರಾಣಾಯಾಮ, ಆಸನ ಮೊದಲಾದದ್ದೆಲ್ಲ ಬಂದ ಮೇಲೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಲ್ಲಿ ಹೇಳಿರುವಾಗ ಧಾರಣ ಸಿದ್ಧಿಯಾಗುವವರೆಗೂ, ಆ ಧಾರಣೆ ಸಿದ್ಧಿಯಾಗುವವರೆಗೂ ಮಾಡುವಂತಹ ಅರ್ಚನಾ ಮೊದಲಾದವುಗಳೆಲ್ಲ ಅಂಗವಾಗುತ್ತೆ. ಅದಾದ ಮೇಲೆ ಮಾಡುವುದು ಅಂಗಿಕೋಟಿಯಲ್ಲಿ ಸೇರಿಬಿಡುತ್ತೆ. ಅದು ಇದೆಲ್ಲವೂ ಎಲ್ಲ ಕಾಲದಲ್ಲೂ ಮುಂದುವರಿಯುತ್ತೆ. ಆದರೆ ಇಲ್ಲಿ ಈ ಒಂದು ಅವಸ್ಥೆಯಲ್ಲಿ ಮಾಡೋಕ್ಕೋ ಮುಂದಿನ ಅವಸ್ಥೆಯಲ್ಲಿ ಅದು ಮಾಡೋದಕ್ಕೋ ವ್ಯತ್ಯಾಸಗಳಿರುತ್ತೆ. ಅಲ್ಲಿ ಇನ್ನೂ ಬಹಳ ಉತ್ಕರ್ಷವಾಗಿ ಇರುತ್ತೆ ಭಕ್ತಿ, ಧ್ಯಾನ ಎಲ್ಲವೂ ಕೂಡ. ಅಲ್ಲಿಯೂ ಇದೆಲ್ಲ ಮಾಡೋದು ಸಾಧ್ಯ. ಅದೆಲ್ಲ ಅಂಗಿ ಕಡೆಯಲ್ಲಿ ಸೇರಿಕೊಳ್ಳುತ್ತೆ. ಇದೆಲ್ಲ ಅಂಗವಾಗುತ್ತೆ, ಉಪಕಾರಗಳು ಮೊದಲಿಂದಲೂ ಬರುತ್ತೆ. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅಧಿಕವಾಗಿ ಹೋಗ್ಕೊಂಡು ಹೋಗುತ್ತೆ, ಹಂತ ಹಂತವಾಗಿ. ಆ ರೀತಿ ವಿಭಾಗವನ್ನು ಮಾಡಬೇಕು. ಅಂದರೆ ಅದರಲ್ಲೇನು ವಿರೋಧವಿಲ್ಲ ಅಂತ ಹೇಳಿದ್ರು. ಅಂಗಿಯಲ್ಲಿಯೂ ಸೇರಿಸ್ಬೋದು, ಅಂಗದಲ್ಲಿಯೂ ಸೇರಿಸ್ಬೋದು. ಇನ್ನು ಭಕ್ತಿಯೋಗಿ ಆಗ್ಬಿಟ್ರೆ ಪ್ರಣಾಮ ಮಾಡೋಕ್ಕಾಗೋದಿಲ್ವೇ, ಅಥವಾ ಅರ್ಚನೆ ಮಾಡೋಕ್ಕಾಗೋದಿಲ್ವೇ ಅಂದರೆ ಭಕ್ತಿಯೋಗದಲ್ಲಿಯೂ ಅದೆಲ್ಲ ಇರುತ್ತೆ. ಅಲ್ಲಿ ಆಗುವುದು ಇನ್ನೂ ಪ್ರಕರ್ಷವಾದ ಜ್ಞಾನದಿಂದ ಆಗುತ್ತೆ. ಅದಕ್ಕೆ ಮೊದಲು ಆರಂಭ ದಶೆಯಲ್ಲಿ ಮಾಡೋದು ಅಲ್ಲಿಯೂ ಮಾಡ್ತಾನೆ. ಇದೆಲ್ಲ ಅಂಗವಾಗಿರುತ್ತೆ. ಮುಂದೆ ಅದುವೇ ಬಹಳ ಪ್ರಕರ್ಷವಾಗಿ ಮಾಡಲ್ಪಡುತ್ತೆ. ಅದನ್ನು ಎರಡು ಹಂತದಲ್ಲಿಯೂ ಕೂಡ ಇದೆಲ್ಲವೂ ಕೂಡ ಸೇರಿಸಬಹುದು, ಏನು ವಿರೋಧವಿಲ್ಲ. ಯಾಕೆಂದರೆ ಭಾಷ್ಯಕಾರರೇ ಒಂದನ್ನು ಅಂಗಿಯಲ್ಲಿ ಹೇಳಿದ್ದಾರೆ, ಆರಂಭ ವಾಕ್ಯದಲ್ಲಿ ಉಪಾಯ ಕೋಟಿಯಲ್ಲಿಯೇ ಸೇರಿಸ್ಬಿಟ್ಟು ಇಲ್ಲಿ ಅಂಗವಾಗಿ ಹೇಳಿದ್ದಾರೆ, ಅನುಧ್ಯಾನಕ್ಕೆ ಮೊದಲು ಬೇಕಾದದ್ದು ಅಂತ ಹೇಳಿ. ಎರಡಕ್ಕೂ ವಿರೋಧವಿಲ್ಲ ಅನ್ನೋದನ್ನು ತೋರಿಸ್ತಾರೆ ಸುದರ್ಶನ ಸೂರ್ಯರು. ಸ್ವಾಂತಧ್ವಾಂತಂ ಪಾಪಮೂಲ ರಜಸ್ತಮಸಿ. ಸ್ವಾಂತಧ್ವಾಂತಂ ಮನಸ್ಸಿನಲ್ಲಿರುವ ಕಲ್ಮಶಗಳು, ರಜಸ್ಸು, ತಮಸ್ಸುಗಳು ಅದೆಲ್ಲ ಪಾಪ ಮೂಲವಾದದ್ದು. ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಪರಮಾತ್ಮನ ಪ್ರೀತಿ ರೂಪವಾಗಿ ಮಾಡಿದ್ರೆ, ಫಲದ ಆಶೆ ಇಲ್ಲದೆ ಸಾತ್ವಿಕ ತ್ಯಾಗದೊಡನೆ ಎಲ್ಲ ಮಾಡಿದ್ರೆ ಅವನ ಆರಾಧನಾ ರೂಪವಾಗಿ ಎಲ್ಲ ಪಾಪಗಳೆಲ್ಲ ನಾಶವಾಗಿ ಸತ್ವ ಉನ್ಮೇಷ ಆಗುತ್ತೆ. ವಿಷಯಸ್ಯ ಪ್ರಿಯತ್ವಾತ ಅಸ್ಯ ನಿರತಿಶಯ ಪ್ರಿಯತ್ವಂ. ನಿರತಿಶಯ ಪ್ರಿಯ ಅಂತ ಹೇಳಿದಾಗ, ನಿರತಿಶಯ ಪ್ರಿಯ ಅನ್ನೋದು ಹೇಗಾಗುತ್ತೆ ಅಂತ ಹೇಳಿದ್ರೆ, ವಿಷಯವು ಪ್ರಿಯವಾಗಿದೆ. ಪರಮಾತ್ಮನ ಸ್ವರೂಪವೇ ಆನಂದ. ಆದ್ದರಿಂದ ಅದು ಬಹಳ ಪ್ರಿಯವಾಗಿ ಇರುತ್ತೆ ಆ ರೀತಿ ಧ್ಯಾನ ಮಾಡುವವನಿಗೆ. ಆದ್ದರಿಂದ ಇದು ನಿರತಿಶಯ ಪ್ರಿಯ ಧ್ಯಾನವು. ಅನುಧ್ಯಾನ ರೂಪ ಭಕ್ತಿ ಏಕ ಲಭ್ಯ. ಏವಂ ವಿಧ ಅನುಧ್ಯಾನಂ ಭಕ್ತಿ ತಯೈವ ಲಭ್ಯ ಇತ್ಯರ್ಥ. ಇದುವೇ ಇಲ್ಲಿ ಭಕ್ತಿ, ಭಕ್ತಿಯೋಗದಲ್ಲಿ ಮಾಡುವ ಭಕ್ತಿ, ಉಪಾಯವಾಗಿ ಉಪಯೋಗಿಸುವ ಭಕ್ತಿ. ಅದಕ್ಕೆ ಭಕ್ತಿ ಯೋಗ ಅಂತ ಹೆಸರು. ಭಕ್ತಿ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ, ಅದು ಸಾಮಾನ್ಯ ಭಕ್ತಿ. ಆ ಭಕ್ತಿಯನ್ನು ಅವಲಂಬಿಸಿ ಮೋಕ್ಷ ಪಡೆದುಕೊಳ್ಳೋಕ್ಕೆ ಯಾವ ಭಕ್ತಿ ಬೇಕು, ಅದಕ್ಕೆ ಭಕ್ತಿ ಯೋಗ ಅಂತ ಹೆಸರು. ಅದನ್ನೇ ಉಪಾಯವಾಗಿ ಮಾಡಿ ಮೋಕ್ಷ ಪಡೆದುಕೊಳ್ಳೋದು. ಅಂತಹ ಒಂದು ಭಕ್ತಿಗೆ ಇದೆಲ್ಲ ಪೂರ್ವಭಾವಿ. ವರ್ಣಾಶ್ರಮ ಧರ್ಮಗಳು, ಶಮದಮಾದಿಗಳು, ಇದೆಲ್ಲವೂ ಕೂಡ ಪೂರ್ವಭಾವಿ. ಇದೆಲ್ಲ ಇದ್ದರೆ ಅಂತಹ ಭಕ್ತಿ ಉಪಾಯವಾಗಿ ಮೋಕ್ಷವನ್ನು ನಮಗೆ ಕೊಡಿಸುವಂತಹ ಭಕ್ತಿ ಏರ್ಪಡುತ್ತೆ ಆವಾಗ. ಅದಕ್ಕೆ ಭಕ್ತಿ ಯೋಗ ಅಂತ ಹೆಸರು ಆ ದಶೆಗೆ. ಅದಕ್ಕೂ ಭಕ್ತಿ ಅನ್ನೋ ಶಬ್ದದಿಂದಲೇ ಹೇಳಬಹುದು. ಅದಕ್ಕೆ ಮೇಲೆ ಇನ್ನೂ ಸ್ವಲ್ಪ ಅಥವಾ ಇನ್ನೊಂದು ವಿವರಣೆಯನ್ನು ಕೊಡ್ತಾರೆ ಧ್ಯಾನ ಶಬ್ದಕ್ಕೆ. ಪೂರ್ವಮಪಿ ಧ್ಯಾನ ಶಬ್ದೇನ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪ ಧ್ಯಾನಮೇವ ಉಚ್ಯತೆ. ಅಲ್ಲಿ ಮೊದಲು ಹೇಳಿರುವ ಈ ಧ್ಯಾನವು ಕೂಡ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪವಾದ ಧ್ಯಾನ ಅಂತಾನೆ ಇಟ್ಕೊಳ್ಳಿ, ಏನು ಪರವಾಗಿಲ್ಲ ಅಂತ ಹೇಳಿದ್ರು. ಗುಣಶ್ರವಣ ವಚನ ಧ್ಯಾನ ಅಂತ ಹೇಳಿದಾಗ ಹಾಗೆ ಅರ್ಥ ಮಾಡಿದ್ರೆ, ನತು ಆರಂಭಣ ಸಂಶೀಲನಂ, ಭಗವಂತನ
ದಿವ್ಯಮಂಗಳ ವಿಗ್ರಹ ಅದು ಮನನ ಅನ್ನೋದಷ್ಟೇ ಅಲ್ಲ, ಅದು ಧ್ಯಾನ ಅಂತಾನೆ ಇಟ್ಕೊಳ್ಳಿ, ಅನುಸ್ಮೃತಿ ಅಂತಾನೆ ಇಟ್ಕೊಳ್ಳಿ. ಪಶ್ಚಾತ್ ಅನುಧ್ಯಾನ ಶಬ್ದೇನ ದಿವ್ಯಾತ್ಮ ಸ್ವರೂಪ ಅನುಸಂಧಾನ ರೂಪ ಸಮಾಧಿ ಉಚ್ಯತೆ ಅಂದರು. ಧಾರಣ ಧ್ಯಾನ ಸಮಾಧಿ, ಅದರಿಂದ ಅವನ ದಿವ್ಯಾತ್ಮ ಸ್ವರೂಪದ ಅನುಸಂಧಾನ ರೂಪ ಆದ ಸಮಾಧಿ ದಶೆಯು ಅದರಲ್ಲಿ ಹೇಳ್ಬೋದು. ಅನುಧ್ಯಾನ ಅಂತ ಕಡೆಯಲ್ಲಿ ಹೇಳಿರೋದು. ಅನುಧ್ಯಾನ ರೂಪ ಭಕ್ತಿ ಐಕಲಭ್ಯ ಅಂತ ಹೇಳಿದಾಗ ಸಹಿ ಧ್ಯಾನ ಸಾಧ್ಯ, ಈ ಧ್ಯಾನದಿಂದ ಸಮಾಧಿ ಉಂಟಾಗುತ್ತೆ. ಆದ್ದರಿಂದ ಹಾಗೆಯೂ ಅರ್ಥ ಮಾಡ್ಬೋದು. ಅದಕ್ಕೆ ವಿಷ್ಣು ಪುರಾಣದ ಅನೇಕ ವಚನಗಳನ್ನು ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ವಿಷ್ಣು ಪುರಾಣದಲ್ಲಿ 6ನೇ ಅಧ್ಯಾಯದಲ್ಲಿ ಬಹಳ 6ನೇ ಅಂಶದಲ್ಲಿ ಕಡೆಯ ಭಾಗದಲ್ಲಿ ಕೇಶಿಧ್ವಜನಿಗೂ ಮತ್ತು ಖಾಂಡಿಕ್ಯ ಜನಕನಿಗೂ ಆಗುವ ಸಂವಾದದಲ್ಲಿ ಯೋಗದ ವಿಷಯ, ಭಕ್ತಿಯೋಗದ ವಿಷಯ ಅದ್ಭುತವಾದ ಒಂದು ವಿವರಣೆ ಇದೆ ವಿಷ್ಣು ಪುರಾಣದಲ್ಲಿ. ಭಕ್ತಿಯೋಗವನ್ನು ಪೂರ್ಣವಾಗಿ ಉಪದೇಶ ಮಾಡ್ತಾನೆ ಕೇಶಿಧ್ವಜನು ಖಾಂಡಿಕ್ಯ ಜನಕನಿಗೆ ಮಾಡೋದು. ಇಬ್ಬರು ಜನಕ ಮಹಾರಾಜನ ಒಬ್ಬ ಮೊಮ್ಮಗ, ಇನ್ನೊಬ್ಬ ಮರಿಮಗನೋ ಏನೋ. ಅವರಿಬ್ಬರಲ್ಲಿ ಒಬ್ಬನು ಕರ್ಮಯೋಗದಲ್ಲಿ, ಕರ್ಮಗಳ ವಿಚಾರದಲ್ಲಿ ಅತ್ಯಂತ ಹೆಚ್ಚಾದ ಜ್ಞಾನವುಳ್ಳವನು, ಖಾಂಡಿಕ್ಯ ಜನಕ ಅಂತ. ಕೇಶಿಧ್ವಜನು ಅವನಿಗೆ ಉಪಾಸನೆಯ ವಿಷಯದಲ್ಲಿ ಪೂರ್ಣವಾದ ಜ್ಞಾನವಿತ್ತು. ಅವರಿಬ್ಬರಿಗೂ ಯುದ್ಧವಾದಾಗ ಕೇಶಿಧ್ವಜ ಗೆದ್ದು ಬಿಡ್ತಾನೆ. ಖಾಂಡಿಕ್ಯ ಜನ ತನ್ನ 4 ಜನ ಮಂತ್ರಿಗಳನ್ನೇ ಕಾಡಿಗೆ ಹೊರಟೋಗ್ತಾನೆ ತಪ್ಪಿಸ್ಕೊಂಡು. ಆಗ ಇವನು ಒಂದು ಯಾಗ ಮಾಡ್ತಾನೆ ಕೇಶಿಧ್ವಜ. ಆ ಯಾಗಕ್ಕೆ ಹಾಲು ಕೊಡ್ತಾ ಇರುವಂಥ ಹಸುವನ್ನು ಒಂದು ಹುಲಿ ತಿಂದ್ಬಿಡುತ್ತೆ ಬಂದು. ಆಗ ಯಾಗ ನಿಂತು ಹೋಗುತ್ತೆ. ಏನು ಮಾಡೋದು ತಿಳಿಯೋದಿಲ್ಲ. ಇದಕ್ಕೇನು ಪ್ರಾಯಶ್ಚಿತ್ತ ಯಾರಿಗೂ ತಿಳಿಯೋದು. ಎಲ್ಲ ಹೇಳ್ತಾರೆ ಖಾಂಡಿಕ್ಯ ಜನಕ ಒಬ್ಬನಿಗೆ ಇದು ತಿಳಿಯಿರೋದು, ಅವನನ್ನೇ ಕೇಳಬೇಕು. ಕೇಶಿಧ್ವಜ ರಾಜ ಆದವನು ಹೋಗ್ತಾನೆ, ಕೃಷ್ಣಾಜಿನ ಎಲ್ಲ ಕಟ್ಕೊಂಡು ಕಾಡಿಗೆ ಹೋಗ್ತಾನೆ ಅವನು ಹುಡ್ಕೊಂಡು. ಅವನ ಮಂತ್ರಿಗಳು ಹೇಳ್ತಾರೆ, ಇವನು ಸಾಯಿಸ್ಬಿಡು, ನಿನಗೆ ರಾಜ್ಯ ಸಿಗುತ್ತೆ. ಅವನು ಹೇಳ್ದ, ಇಲ್ಲ, ಏನು ಕೇಳಕ್ಕೆ ಬಂದಿಯಾನೆ, ಕೇಳೋಣ ಅಂತ ಹೇಳಿ ಈ ಸಂಶಯ ಕೇಳ್ದ ಇವನು. ಅವನು ತಿಳಿದಿದ್ದರಿಂದ ಅದನ್ನ ಪರಿಹಾರ ಹೇಳ್ತಾನೆ. ಇವನು ಬಂದು ಯಾಗ ಎಲ್ಲ ಮುಗಿಸ್ದ. ಎಲ್ಲ ಮುಗಿಸಿದ ಮೇಲೆ ತಕ್ಷಣ ಜ್ಞಾಪಕ ಬಂತು. ತಿರ್ಗಾ ಬರ್ತಾನೆ ಖಾಂಡಿಕ್ಯ ಜನಕನ ನೋಡೋಕ್ಕೆ. ಏನು ಸಮಾಚಾರ, ತಿರ್ಗಾ ಬಂದೆ. ಈಗ ಹೇಳ್ತಾರೆ ಮಂತ್ರಿಗಳು, ಈಗಲಾದರೂ ಅವನು ಸಾಯಿಸ್ಬಿಡು, ರಾಜ್ಯ ಸಿಗುತ್ತೆ ನಿನಗೆ. ಆಗಲೂ ಅವನು ಕೇಳೋದಿಲ್ಲ ಅವ್ರ ಮಾತು. ಇವನು ಹೇಳ್ದ, ಗುರುದಕ್ಷಿಣೆ ಕೊಡೋಕೆ ಬಂದಿದ್ದೀನಿ, ಏನು ಬೇಕು ಕೇಳಕೊಡ್ತೀನಿ ಎಂದ. ನೀನು ನಿನ್ನ ಸಹಾಯದಿಂದಲೇ ಯಾಗ ಮುಗ್ದಿತ್ತು, ಗುರುದಕ್ಷಿಣೆ ಏನು ಬೇಕು ಕೇಳು. ಅವ್ರು ಹೇಳಿದ್ರು, ಯಾವ ರಾಜ್ಯ ಕೇಳು, ಕೊಟ್ಬಿಡ್ತಾನೆ. ಖಾಂಡಿಕ್ಯ ಜನಕ ಹೇಳ್ತಾನೆ, ರಾಜ್ಯ ಏನು, ಯಾವತ್ತು ಬರುತ್ತೆ ಹೋಗುತ್ತೆ. ಈ ಕೇಶಿಧ್ವಜ ಅವನು ಉಪಾಸನೆಯನ್ನು ತಿಳಿದಿದ್ದಾನೆ, ಉಪಾಸಕ, ಅವನು ಬ್ರಹ್ಮೋಪಾಸಕ. ಅದನ್ನು ಉಪದೇಶ ಮಾಡೋಕ್ಕೆ ಕೇಳ್ತೀನಿ. ಅವನು ಕೇಳ್ತಾನೆ, ಉಪದೇಶ ಮಾಡು ಅಂತ. ಆಗ ಕೇಶಿಧ್ವಜ ಉಪದೇಶ ಮಾಡ್ತಾನೆ. ಬಹಳ ಅದ್ಭುತವಾದ ಪ್ರಕರಣ. ಅದರಲ್ಲಿ ಎಲ್ಲ ವಿಸ್ತಾರವಾಗಿ ಹೇಗೆ ಧ್ಯಾನ ಮಾಡಬೇಕು, ಭಕ್ತಿಯೋಗ, ಅದರ ವಿಷಯವೆಲ್ಲ ಬರುತ್ತೆ. ಅದರಲ್ಲಿ ಅನೇಕ ಶ್ಲೋಕಗಳನ್ನು ಇಲ್ಲಿ ಭಾಷಿಕರು ಸುದರ್ಶನ ಸೂರಿಗಳು ಉದಾಹರಿಸ್ತಾರೆ. ಇಲ್ಲಿ ತಸ್ಯೈವ ಕಲ್ಪನಾಹೀನಂ ಸ್ವರೂಪಗ್ರಹಣಂ ಹಿಯತ್ ಮನಸಾ ಧ್ಯಾನ ನಿಷ್ಪಾದ್ಯಂ ಸಮಾಧಿಸ್ಸೋಭಿಧೀಯತೆ. ಕಲ್ಪನಾಹೀನಂ ಅಂತ ಹೇಳಿದ್ರು, ಕಲ್ಪನೆಗೆ ಮೀರಿದ್ದು, ಕಲ್ಪಿಸಲು ಸಾಧ್ಯವಿಲ್ಲದ್ದು ಅಂತ ಅರ್ಥ. ಅಂತಹ ಒಂದು ಸ್ವರೂಪದ ಧ್ಯಾನ ಸಮಾಧಿ ಅಂತ ಹೇಳಲ್ಪಡುತ್ತೆ ಅಂತ ಹೇಳ್ತಾರೆ. ಧ್ಯಾನದಿಂದ ನಿಷ್ಪಾದ್ಯವಾದದ್ದು, ಮನಸಾ ಧ್ಯಾನ ನಿಷ್ಪಾದ್ಯಂ, ಧ್ಯಾನದಿಂದ ಉಂಟಾಗುವಂತಹದ್ದು ಸಮಾಧಿ ಅಂತ ಹೇಳಲ್ಪಡುತ್ತೆ. ಇದೆಲ್ಲ ಅಲ್ಲಿ ವಿಸ್ತಾರವಾಗಿ ವಿವರಿಸ್ತಾರೆ ವಿಷ್ಣು ಪುರಾಣದಲ್ಲಿ. ಕಡೆಯ ಅಂಶದಲ್ಲಿ, ಕಡೆಯ ಭಾಗ 6ನೇ ಅಂಶದಲ್ಲಿ ಅದು ನೋಡಿದ್ರೆ ಅಲ್ಲಿ ವಿಸ್ತಾರವಾಗಿ ಎಲ್ಲ ತಿಳಿಯುತ್ತೆ ವಿಷಯಗಳು. ಇತಿವಚನಾತ್ ಉಪೇಯ ವಿರೋಧಿ ನಿರಾಸಕತ್ವಂ ಸಮಾಧೇಹೇವಾ. ಉಪೇಯಕ್ಕೆ ವಿರೋಧಿಯಾಗಿರುವ ಎಲ್ಲವನ್ನು ನಿರಾಸನೆ ಮಾಡೋದು ಕಡೆಯಲ್ಲಿ ಸಮಾಧಿ. ಅದಾದ ತಕ್ಷಣ ಎಲ್ಲ ವಿರೋಧಿಗಳು ನಾಶವಾದರೆ ಉಪೇಯನಾದ ಪರಮಾತ್ಮ ಸಿಕ್ಕಿಬಿಡ್ತಾನೆ, ಮೋಕ್ಷ ಸಿಕ್ಕಿಬಿಡುತ್ತೆ ಅವರಿಗೆ. ಆದ್ದರಿಂದ ಉಪೇಯಕ್ಕೆ ವಿರೋಧಿಯಾದದ್ದೆಲ್ಲ ಹೋಗೋದು ಕಡೆಯ ಹಂತ ಸಮಾಧಿ. ಅದು ಕೂಡ ಇಲ್ಲಿ ಹೇಳಬಹುದು. 2ನೇ ಅನುಧ್ಯಾನದಲ್ಲಿ ಸಮಾಧಿ ಹೇಳಿ, 1ನೇ ಧ್ಯಾನದಲ್ಲಿ ಧ್ಯಾನವನ್ನೇ ಹೇಳಿ, ಧಾರಣೆ ಆದಮೇಲೆ ಮಾಡುವ ಧ್ಯಾನ. ಹಾಗೆಯೂ ಅರ್ಥ ಮಾಡ್ಬೋದು ಅಂತ ಸುದರ್ಶನ ಸೂರಿಗಳು ಇನ್ನೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಇಲ್ಲಿ. ಹಾಗೆ ಮಾಡಿದ್ರು ಏನು ವಿರೋಧವಿಲ್ಲ. ಧ್ಯಾನಮಪಿ ಸಮಾಧಿ ವಿರೋಧಿ ನಿರಾಸಕಂ.
ಅಂದರೆ ಆ ಧ್ಯಾನ ಸಮಾಧಿಗೆ ವಿರುದ್ಧವಾದ ನಿರಾಸನೆ ಮಾಡಿ ಸಮಾಧಿಯ ನಿಷ್ಪತ್ತಿ ಆಗಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೂ ಪ್ರಮಾಣವನ್ನು ತೋರಿಸ್ತಾರೆ ಅಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳಿರೋದು. ಯಥಾ ಅಗ್ನಿ ಉದ್ಧತ ಶಿಖಾ ಕಕ್ಷಂ ದಹತಿ ಸಾನಿಲ ತಥಾ ವಿಷ್ಣು ಚಿತ್ತಸ್ಥಿತೋ ವಿಷ್ಣು ಯೋಗಿನಾಂ ಸರ್ವಕಿಲ್ಬಿಷಂ. ಪರಮಾತ್ಮನ ಧ್ಯಾನವು ಎಲ್ಲ ಕಿಲ್ಬಿಷಗಳನ್ನು ನಾಶ ಮಾಡಿ ಅವನ ಸಮಾಧಿಗೆ ಸಹಾಯ ಮಾಡುತ್ತೆ ಅನ್ನೋದು. ಒಂದು ಅಗ್ನಿಯು ಹೇಗೆ ಎಲ್ಲ ಒಣಗಿದ ಕಡ್ಡಿಗಳನ್ನೆಲ್ಲ ಒಂದು ಕ್ಷಣಕ್ಕೆ ಸುಟ್ಟು ಹಾಕಿಬಿಡುತ್ತೋ ಹಾಗೆ ಕಕ್ಷ ಅಂದರೆ ಒಣಗಿದ ಹುಲ್ಲುಗಳು ಅಂತ ಒಂದು ಅರ್ಥ, ಕೋಣೆ ಅಂತ ಒಂದು ಅರ್ಥ ಇದೆ, ರೂಮ್ ಅಂತ ಬೇಕಾದಷ್ಟು ಅರ್ಥಗಳೇ, ಒಂದು 15 ಅರ್ಥಗಳಿದೆ ಅದಕ್ಕೆ ಶಬ್ದಕ್ಕೆ. ಅನಿಲ ವಾಯುವಿನ ಸಹಾಯದಿಂದ ಅಗ್ನಿಯು ಹೇಗೆ ಒಂದು ದೊಡ್ಡ ರಾಶಿಯ ಒಣಗಿದ ಹುಲ್ಲನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೋ ಹಾಗೆ ವಿಷ್ಣುವಿನ ಧ್ಯಾನ ಮಾಡಿದ್ರೆ ಯೋಗಿಗಳಿಗೆ ಎಲ್ಲ ಮನಸ್ಸಿನ ಕಲ್ಮಶಗಳು ನಾಶವಾಗಿಬಿಡುತ್ತೆ. ಮನಸ ಧ್ಯಾನ ನಿಷ್ಪಾದ್ಯಂ ಇತ್ಯುಕ್ತೆ, ಮನಸ್ಸಿನಿಂದ ಧ್ಯಾನ ನಿಷ್ಪಾದ್ಯಂ. ತದ್ರೂಪ ಪ್ರತ್ಯಯೇ ಚ ಏಕ ಸಂತತಿಶ್ಚ ಅನ್ಯ ನಿಸ್ಪೃಹ ತಧ್ಯಾನಂ ಪ್ರಥಮೈರಂಗೈ ಷಡ್ಭಿಃ ನಿಷ್ಪಾದ್ಯತೆ ನೃಪ. ಇದೆಲ್ಲವೂ ವಿಷ್ಣು ಪುರಾಣದ ಶ್ಲೋಕಗಳೇ. ಈ ಕೆಳಗಡೆ ರೆಫರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ವಿಷ್ಣು ಪುರಾಣ ಪೂರ್ತಿ 6ನೇ ಅಂಶ ಕಡೆಯ ಭಾಗದಲ್ಲಿ ಬರುವಂಥ ಶ್ಲೋಕಗಳು ಎಲ್ಲವೂ. ತದ್ರೂಪ ಪ್ರತ್ಯಯೇ, ಅವನ ರೂಪದ ಒಂದು ಜ್ಞಾನ, ಅದು ಏಕಾ ಸಂತತಿ ಚ ಅನ್ಯ ನಿಸ್ಪೃಹ, ಬೇರೆ ಯಾವುದರ ಆಶೆಯೂ ಇಲ್ಲದೆ ಅದನ್ನೇ ಮತ್ತೆ 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 ಸ್ಮರಣೆ ಮಾಡುವುದು. ಅದು ಅವನ ಧ್ಯಾನವು ಪ್ರಥಮೈಹಿ ಅಂಗೈಹಿ ಷಡ್ಭಿಹಿ, ಮೊದಲ 6 ಅಂಗಗಳಿಂದ, 6 ಅಂಗಗಳು ಅಂದರೆ ಪ್ರಾಣಾಯಾಮ, ಪ್ರತ್ಯಾಹಾರ, ಆಸನ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಈ 6 ಅಂಗಗಳಿಂದ ಅವನ ಧ್ಯಾನವು ಉಂಟಾಗುತ್ತೆ. ಷಡ್ಭಿಹಿ ಅಂಗೈಹಿ ನಿಷ್ಪಾದ್ಯತೆ ಅನ್ನೋದು ಹೇಳಲ್ಪಟ್ಟಿದೆ. ಸೇವೇತ ಯೋಗಿ ನಿಷ್ಕಾಮಃ ಯೋಗ್ಯತಾಂ ಸಮನೋನಯನ್, ತನ್ನ ಮನಸ್ಸಿನ ಯೋಗ್ಯತೆಯನ್ನು ಪಡೆದುಕೊಳ್ಳಿಕ್ಕೆ ಈ ನಿಷ್ಕಾಮನಾಗಿ ಅವನು ಸೇವೆ ಮಾಡಬೇಕು. ಯಮ ನಿಯಮ ವಿಧೂತ ಕಲ್ಮಷಾಣಾಂ, ಇದೆಲ್ಲವೂ ಕೂಡ ಅಲ್ಲಿ ಬರುವ ಅನೇಕ ಶ್ಲೋಕಗಳು. ಇದು ಸದಾ ಸದ್ಭಾವ ಭಾವಿತಃ ಅನ್ನೋದು ಗೀತೆಯ ಶ್ಲೋಕ ಕಡೆಯಲ್ಲಿ ಅರ್ಜುನನಿಗೆ ಹೇಳುವಂಥದ್ದು, ಕೃಷ್ಣನ ಉಪದೇಶ ಮಾಡೋದು. ಅದು ಅಂತಿಮ ಸ್ಮರಣೆಯ ವಿಷಯದಲ್ಲಿ ಹೇಳೋ ವಿಷಯ, ಅದನ್ನು ಧ್ಯಾನಕ್ಕೂ ಹೇಳಬಹುದು. ಅಂತಿಮ ಸ್ಮರಣೆ ಅನ್ನೋದು ಕೃಷ್ಣನು ಹೇಳಿದ ಕರ್ಮಯೋಗಿಗೆ, ಜ್ಞಾನಯೋಗಿ, ಭಕ್ತಿಯೋಗಿ ಎಲ್ಲರಿಗೂ ಅಂತಿಮ ಸ್ಮರಣೆ ಬೇಕೇ ಬೇಕು. ಶರಣಾಗತನಿಗೆ ಪರಮಾತ್ಮನೇ ಕೊಟ್ಬಿಡ್ತಾನೆ. ಶರೀರ ಪಾದ ಸಮಯೇತು ಅಂತ ಆರಂಭಿಸ್ತಾರೆ ಅವರು. ಮತ್ಪ್ರಸಾದ ದೇವ ನಿನಗೆ ಮಾಮೇವ ಅವಲೋಕಯನ್ ಅವರು ಹೇಳೋದು ಭಾಷಿಕ ಶರಣಾಗತಿ ಗದ್ಯದಲ್ಲಿ. ಪರಮಾತ್ಮನ ಪ್ರಸಾರದಿಂದಲೇ ಅವನೇ ನಮಗೆ ಅಂತಿಮ ಸ್ಮರಣೆ ಕೊಡ್ತಾನೆ ಶರಣಾಗತರಿಗೆ. ಭಕ್ತಿ ಯೋಗಿಗಳಿಗೆ ಹೇಗೆ ಅಂದರೆ ಇವರೇ ಅದು ಅಂತಿಮ ಸ್ಮರಣೆಯಲ್ಲಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಪ್ರಾಣ ಬಿಡಬೇಕು ಅವರು. ಅದು ಹೇಗೆ ಬರುತ್ತೆ ಅಂತಿಮ ಸ್ಮರಣೆ ಅಂತ ಅರ್ಜುನ ಕೇಳಿದ. ಅಂತಿಮ ಸ್ಮರಣೆ ಹಾಗೆ ಬರೋದಿಲ್ಲ. ಕಡೆಯಲ್ಲಿ ಯಾವಾಗಲೂ ಅವನೇ ಧ್ಯಾನ ಮಾಡ್ತಾ ಇದ್ರೆ ಅಂತಿಮ ಕಾಲದಲ್ಲಿಯೂ ಬರುತ್ತೆ. ಸಡನ್ ಆಗಿ ಅಂತಿಮ ಕಾಲದಲ್ಲಿ ಬರಬೇಕು ಅಂದರೆ ಹೇಗೆ ಬರುತ್ತೆ? ಬರೋದಿಲ್ಲ. ಜೀವನವೆಲ್ಲ ಸ್ಮರಣೆ ಮಾಡ್ತಾ ಇದ್ರೆ ಅಂತಿಮ ಕಾಲದಲ್ಲಿಯೂ ಬರುತ್ತೆ. ಅದು ಕೃಷ್ಣನು ಹೇಳೋದು ಸದಾ ತದ್ಭಾವ ಭಾವಿತಃ, ಯಾವಾಗಲೂ ಅದನ್ನೇ ಭಾವಿಸ್ಬರ್ಬೇಕು, ಆಗಲೇ ಅದು ಬರೋ ಉಂಟಾಗ. ಧಾರಣ ಪರ್ಯಂತಾನಾಂ ಅಂಗಾನಾಂ ಧ್ಯಾನ ನಿಷ್ಪಾದಕತ್ವವತ್ ಧ್ಯಾನಸ್ಯ ಸಮಾಧಿ ನಿಷ್ಪಾದಕತ್ವಮೇವೇತಿ ಸಮಾಧೇರೇವಾಂಗಿತ್ವಂ. ಆದ್ದರಿಂದ ಧ್ಯಾನದಿಂದಲೇ ಸಮಾಧಿ ಧಾರಣವರೆಗೂ 6 ಅಂಗಗಳು ಧ್ಯಾನವನ್ನು ಉಂಟು ಮಾಡುತ್ತೆ. ಧ್ಯಾನದಿಂದ ಸಮಾಧಿ, ಆದ್ದರಿಂದ ಸಮಾಧಿಯೇ ಅಂಗಿ ಅಂತ ಹೇಳಲ್ಪಟ್ಟೆ. ಧ್ಯಾನಸ್ಯೈವ ಪ್ರಾಧಾನ್ಯಂ ಯತ್ರ ಉಚ್ಯತೆ ತತ್ರ ಧ್ಯಾನ ಶಬ್ದೇನ ಸಮಾಧಿ ಪರ್ಯಂತ ಧ್ಯಾನ ವಿವಕ್ಷಿತಂ. ಧ್ಯಾನವೇ ಪ್ರಧಾನವಾಗಿ ಹೇಳಿಬಿಟ್ಟು ಧ್ಯಾನವೇ ಉಪಾಯ ಅಂದರೆ ಸಮಾಧಿ ಪರ್ಯಂತವಾದ ಧ್ಯಾನ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಮಾಧಿ ಅಂಗಿ ಅನ್ನೋದು ಸ್ಪಷ್ಟ. ಯಾಕೆ ಇಲ್ಲಿ ಕೃಷ್ಣ ವಿಚಾರ ಮಾಡ್ತಿದ್ದಾರೆ ಅಂದರೆ 2 ವಿಷಯ, 2 ಕಡೆಯಲ್ಲಿ ಧ್ಯಾನ ಹೇಳಿ ಭಾಷಿಕಾರರು 3 ಕಡೆಯಲ್ಲಿ ಹೇಳಿದ್ರು. ಆರಂಭದಲ್ಲಿ ಹೇಳಿರುವ ಧ್ಯಾನ ಉಪಾಯ ಕೋಟಿಯಲ್ಲಿ ಹೇಳಿರೋದು, ಕಡೆಯಲ್ಲಿ ಆರಂಭದ ವಾಕ್ಯದಲ್ಲಿ ವೇದಾರ್ಥ ಇದೇ ಗ್ರಂಥದಲ್ಲಿ ಆರಂಭ ಮೊದಲ ವಾಕ್ಯದಲ್ಲಿ, ಇಲ್ಲಿ 2 ಕಡೆಯಲ್ಲಿ ಧ್ಯಾನ ಶಬ್ದ ಬಂತು. ಅಂಗಗಳೆಲ್ಲ ಹೇಳುವ ಕಡೆಯಲ್ಲೂ ಒಂದು ಧ್ಯಾನ, ಕಡೆಯಲ್ಲಿ ಅನುಧ್ಯಾನೈಕ ಲಭ್ಯ ಅಂತ ಹೇಳಿದ್ರು. ಈ ಧ್ಯಾನಕ್ಕೂ ಏನು ವ್ಯತ್ಯಾಸ, ಇದನ್ನೆಲ್ಲ ಇಲ್ಲಿ ವಿಚಾರ ಮಾಡಿ
ಸ್ಪಷ್ಟಪಡಿಸ್ತಾರೆ. ಹೇಗೆ ಹೇಗೆ ಎಲ್ಲ ಅರ್ಥ ಮಾಡ್ಕೋಬೋದು, ಇದರಲ್ಲಿ ಯಾವುದೇ ವಿರೋಧವಿಲ್ಲ, ಯಾವುದು ವಿವಕ್ಷೆಯನ್ನು ತಿಳಿದುಕೊಳ್ಬೇಕು. ವಕ್ತುಮಿಚ್ಛ, ಭಾಷಿಕಾರರು ಯಾವ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ, ಇದರಲ್ಲಿ ಹೇಗೆ ವಿರೋಧವಿಲ್ಲದೆ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ತಿಳಿಸ್ತಾ ಇದ್ದಾರೆ. ನಾವು ಒಂದು ಕಡೆ ಧ್ಯಾನವೇ ಕಡೆಯಲ್ಲಿ ಹೇಳಿದ್ದಾಗ ಉಪಾಯ ಸಮಾಧಿಗೆ ಸಮಾನವಾದದ್ದು ಅನ್ನೋ ತಿಳಿದುಕೊಳ್ಬೇಕು. ಮೊದಲು ಅಂಗಕೋಟಿಯಲ್ಲಿ ಹೇಳಿದರೆ ಅದು ಧ್ಯಾನದಿಂದ ಸಮಾಧಿ ಬರೋದ್ರಿಂದ ಆ ಧ್ಯಾನವು ಹೇಳಲ್ಪಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅದು ವಿರೋಧವನ್ನು ಪರಿಹಾರ ಮಾಡ್ತಾರೆ. ಸಮಾಧಿ ನಿಷ್ಠೇನಾಪಿ ವ್ಯುತ್ಥಾನ ಕಾಲೇ ಕ್ರಿಯಮಾಣಂ ಅರ್ಚನಾಧಿಕಂ ಅಂಗಿಕೋಟಿ ನಿವಿಷ್ಟಂ, ಅದು ಕೂಡ ಇದೆ. ಉಪಾಸನೆ ಮಾಡ್ತಾ ಇರೋವನು ಕೂಡ ಉಪಾಸನೆ ಮಾಡುವನು ಅರ್ಚನೆಗಳನ್ನೆಲ್ಲ ಮಾಡ್ತಾನೆ. ಆದ್ದರಿಂದ ಆರಂಭದಲ್ಲಿ ಹೇಳಿರುವ ಧ್ಯಾನ ಅರ್ಚನ ಪ್ರಣಾಮಾದಿ ತತ್ಪ್ರಾಪ್ತಿ ಫಲ ಅಂತ ಮೊದಲ ವಾಕ್ಯ, ಅದರಲ್ಲಿ ಹೇಳಿದ್ರು ಅಶೇಷ ಜಗದ್ಧಿತ ಇದೆಲ್ಲ ಹೊರಟಿರುವಂತಹ ಶ್ರುತಿ ನಿಖರ ಸಮಧಿಗತೋಯಮರ್ಥ ಜೀವಪರ ಯಾಥಾತ್ಮ ಜ್ಞಾನಪೂರ್ವಕ ವರ್ಣಾಶ್ರಮ ಧರ್ಮ ಇತಿ ಕರ್ತವ್ಯತಾಕ ಪರಮಪುರುಷ ಚರಣಾರವಿಂದ ಧ್ಯಾನ ಅರ್ಚನ ಪ್ರಣಾಮಾದಿ ತತ್ಪ್ರಾಪ್ತಿ ಫಲ ಅಂತ ಮೊದಲ ವಾಕ್ಯ ವೇದಾರ್ಥ ಸಂಗ್ರಹದಲ್ಲಿ. ಅದರಲ್ಲಿ ಹೇಳುವಾಗಲೂ ಕೂಡ ಧ್ಯಾನ ಅರ್ಚನ ಪ್ರಣಾಮಾದಿ ಅಲ್ಲಿ ಹೇಳಿರೋದು ಅರ್ಚನ ಪ್ರಣಾಮಗಳು ಕೂಡ ಉಪಾಸನಾ ಕಾಲದಲ್ಲಿಯೂ ಇರುತ್ತೆ. ಯಾಕೆ ಅಂದರೆ ಉಪಾಸನೆಯು 24 ಗಂಟೆಯೂ ಮಾಡೋದಿಲ್ಲ, ಒಂದು ನಿಯತವಾದ ಕಾಲದಲ್ಲಿ ಉಪಾಸನೆ ಮಾಡ್ತಾರೆ. 1 ಗಂಟೆ 2 ಗಂಟೆ ಒಂದು ದಿನದಲ್ಲಿ. ಹಾಗೆ ವರ್ಣಾಶ್ರಮ ಧರ್ಮಗಳನ್ನು ಮಾಡದೇ ಇರುವ ಕಾಲದಲ್ಲಿ ಸಂಧ್ಯಾವಂದನೆ ಬಿಟ್ಬಿಟ್ಟು ಉಪಾಸನೆ ಮಾಡೋದಿಲ್ಲ, ಸಂಧ್ಯಾ ಕಾಲದಲ್ಲಿ ಅಲ್ಲದೆ ಅದಕ್ಕೆ ಅಡ್ಡಿ ಬರದೇ ಇರೋ ಹಾಗೆ. ಯಾಕೆಂದರೆ ವರ್ಣಾಶ್ರಮ ಧರ್ಮಗಳು ಅಂಗ ಉಪಾಸನೆಗೆ, ಅದನ್ನು ಬಿಡೋ ಹಾಗಿಲ್ಲ. ಅದು ಇಲ್ಲದಿರುವ ಸಮಯದಲ್ಲಿ ಧ್ಯಾನವನ್ನು ಉಪಾಸನೆಯನ್ನು ಮಾಡ್ತಾರೆ. ಆ ಉಪಾಸನೆಯಿಂದ ಎದ್ದ ಮೇಲೆ ದಿನದಲ್ಲಿ ಮಿಕ್ಕ ಕಾಲದಲ್ಲಿ ಅರ್ಚನೆ ಪ್ರಣಾಮ ಎಲ್ಲ ಮಾಡ್ತಾರಲ್ಲ, ಅದು ಆ ಉಪಾಸನೆಯಲ್ಲಿ ಅಂಗಿಯಲ್ಲಿಯೇ ಸೇರಿಬಿಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸಮಾಧಿ ನಿಷ್ಠೇನ ಅಪಿ, ಸಮಾಧಿ ನಿಷ್ಠನಾಗಿರುವವನಿಗೂ ವ್ಯುತ್ಥಾನ ಕಾಲೇ, ವ್ಯುತ್ಥಾನ ಅಂದರೆ ಸಮಾಧಿಯಿಂದ ಎದ್ದ ಕಾಲದಲ್ಲಿ ಕ್ರಿಯಮಾಣಂ ಅರ್ಚನಾಧಿಕಂ, ಭಗವದ್ ಆರಾಧನೆ ಎಲ್ಲ ಮಾಡಬೇಕು, ಅವರು ಮಾಡ್ತಾರೆ. ಅದು ಅಂಗಿಕೋಟಿ ನಿವಿಷ್ಟಂ, ಅಂಗಿಯಲ್ಲಿಯೇ ಸೇರುತ್ತೆ, ಅದು ಅಂಗವಾಗೋದಿಲ್ಲ. ಮೊದಲು ಮಾಡೋದು ಅಂಗವಾಗುತ್ತೆ. ಅದು ವ್ಯತ್ಯಾಸವನ್ನು ತಿಳಿಸ್ತಾರೆ ಸ್ಪಷ್ಟವಾಗಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅಂತ ಹೇಳುವಾಗಲೂ ಮಾಮೇ ವೈಶ್ಯಸಿ ಯುಕ್ತೈವಂ ಅಂತ ಹೇಳಿದಾಗ, ಆತ್ಮಾನಂ ಮತ್ಪರಾಯಣ ಅಂತ ಹೇಳಿದಾಗ ಪ್ರಾಪ್ತೇ ಅವ್ಯವಹಿತ ಉಪಾಯತ್ವ ಪ್ರತೀತೆ ತೇನ ಅನುಷ್ಠೀಯಮಾನ ವರ್ಣಾಶ್ರಮಾದಿ ಧರ್ಮಸ್ತು ಅಂಗಮೇವ ಅತಃ ಯಥೋಕ್ತ ಏವ ಅರ್ಥ. ಅದರಿಂದ ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ ಅಂತ ಹೇಳಿದಾಗ ಅವ್ಯವಹಿತವಾದ ಉಪಾಯತ್ವ ಭಕ್ತಿಗೆ ತಿಳಿದು ಬರುತ್ತೆ. ಆದ್ದರಿಂದ ಅದಕ್ಕೆ ಅನುಷ್ಠಾನ ಮಾಡುವಂತಹ ವರ್ಣಾಶ್ರಮಾದಿ ಧರ್ಮಗಳು ಅಂಗವಾಗುತ್ತೆ. ಭಕ್ತಿಯೇ ಅವ್ಯವಹಿತವಾದ ಉಪಾಯ, ಅದಕ್ಕೋಸ್ಕರ ಅನುಷ್ಠಾನ ಮಾಡುವ ವರ್ಣಾಶ್ರಮ ಧರ್ಮಗಳು ಅಂಗ. ಆದ್ದರಿಂದ ಅದು ಅಂಗಮೇವ ಯಥೋಕ್ತ ಏವ ಅರ್ಥ. ಅಂದರೆ ಅಂಗಿ ವಿಚಾರದಲ್ಲಿ ಇಲ್ಲಿ ಭಾಷಿಕಾರರು ಇಲ್ಲಿ ವಿವರಣೆ ಮಾಡಿರೋದ್ರಲ್ಲಿ ಸ್ಪಷ್ಟಪಡಿಸ್ತಾರೆ ಸುದರ್ಶನ ಸೂರಿಗಳು. ಯಾಕೆಂದರೆ ಆ ವಿಷಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಬೇಕು ಅನ್ನುವ ಉದ್ದೇಶದಿಂದ. ಈಗ ಅದಕ್ಕೆ ಪೂರ್ವಾಚಾರ್ಯರುಗಳ ಮತ್ತು ಸ್ಮೃತಿ ಇತಿಹಾಸಗಳು ಮೊದಲಾದ ಋಷಿಗಳ ವಚನಗಳನ್ನೆಲ್ಲ ಹೇಳಿ ಹೇಗೆ ಇದು ಪ್ರಾಮಾಣಿಕವಾದದ್ದು, ಸಂಪ್ರದಾಯ ಪರಂಪರಾಗತವಾದದ್ದು ಅದನ್ನೆಲ್ಲ ಈಗ ತಿಳಿಸ್ತಾರೆ. ತದುಕ್ತಂ ಅಂತ ಆರಂಭಿಸಿ ಮೊದಲು ಪರಮಗುರುಭಿ, ಪರಮಾಚಾರ್ಯರು ಅಂದರೆ ರಾಮಾನುಜರ ಆಚಾರ್ಯರ ಆಚಾರ್ಯರು, ಅವರು ರಾಮಾನುಜರ ಆಚಾರ್ಯರು ಪರಮಾಚಾರ್ಯರು ಅಂತ ಹೇಳುತ್ತೆ. ಸಾಕ್ಷಾತ್ ಆಚಾರ್ಯರಲ್ಲ ಯಾಮನರು, ರಾಮಾನುಜರ ಆಚಾರ್ಯರಿಗೆ ಆಚಾರ್ಯರು. ಅದರಿಂದ ಯಾಮನರ ಶಿಷ್ಯರನ್ನೇ ರಾಮಾನುಜರು ಸಾಕ್ಷಾತ್ತಾಗಿ ಆಶ್ರಯಿಸಿದ್ದು. ಭಗವದ್ಯಾಮನಾಚಾರ್ಯ ಪಾದೈಹಿ, ಭಗವದ್ಯಾಮನರ ವಾಕ್ಯವನ್ನು ಉಭಯ ಪರಿಕರ್ಮಿತ ಸ್ವಾಂತಸ್ಯ ಐಕಾಂತಿಕಾತ್ಯಂತಿಕ ಭಕ್ತಿ ಯೋಗಲಭ್ಯ ಇತಿ. ಯುಗ ಇಲ್ಲಿ ಉಭಯ ಪರಿಕರ್ಮಿತ, ಉಭಯ ಅಂದರೆ ಕರ್ಮಯೋಗ ಜ್ಞಾನಯೋಗಗಳು, ಅದನ್ನು ವಿವರಿಸ್ತಾರೆ ಭಾಷಿಕಾರರೇ. ಜ್ಞಾನ ಯೋಗ ಕರ್ಮಯೋಗ ಸಂಸ್ಕೃತ ಅಂತಃಕರಣಸ್ಯ ಇತ್ಯರ್ಥ. ಜ್ಞಾನಯೋಗ ಕರ್ಮಗಳಿಂದ ಸಂಸ್ಕೃತವಾದ ಮನಸ್ಸನ್ನು ಉಳ್ಳವನು. ಸಂಸ್ಕೃತವಾದದ್ದು ಅಂದರೆ ಸಂಸ್ಕಾರ ಅನ್ನೋದು ದೋಷ ಅಪನಯನಂ
ಗುಣ ಆಧಾನಂ ಅಂತ ಎರಡು ಪ್ರಯೋಜನಗಳಿದೆ ಸಂಸ್ಕಾರಕ್ಕೆ. ಸಂಸ್ಕಾರಗಳು ಅಂತ ಹೇಳ್ತೀವಲ್ಲ, ಏನು ಷೋಡಶ ಸಂಸ್ಕಾರಗಳು ಮೊದಲಾದ್ದೆಲ್ಲ, ಉಪನಯ ಸಂಸ್ಕಾರ ಮೊದಲಾದ್ದೆಲ್ಲ ಹೇಳೋದೆಲ್ಲ. ಈ ಸಂಸ್ಕಾರ ಅಂದರೆ ಏನಂದರೆ, ಇಲ್ಲ ದೋಷವನ್ನು ಹೋಗಿಸುತ್ತೆ, ಒಂದು ಗುಣವನ್ನು ಉಂಟು ಮಾಡುತ್ತೆ. ಕೆಲವರಿಗೆ ಇನ್ನೊಂದು ಮೇಲ್ಕೊಂಡು ಕಾರ್ಯಗಳನ್ನು ಮಾಡೋದಕ್ಕೆ, ಈಗ ಉಪನಯನ ಸಂಸ್ಕಾರ ಮಾಡಿದ್ರೆ ಅವನಿಗೆ ವೇದಾಧ್ಯಯನಕ್ಕೆ ಅವನಿಗೆ ಅಧಿಕಾರ ಬರುತ್ತೆ. ಈ ರೀತಿ ಗುಣವನ್ನು ಉಂಟು ಮಾಡುತ್ತೆ. ಇದು ಒಂದು ಗುಣಾಧಾನಂ, ದೋಷ ಅಪನಯನಂ, ಇದೆರಡಕ್ಕೆ ಸಂಸ್ಕಾರ ಅಂತ ಹೆಸರು. ಕರ್ಮಯೋಗ ಜ್ಞಾನಗಳಿಂದ ಸಂಸ್ಕೃತವಾದ ಮನಸ್ಸು, ಅದರ ದೋಷಗಳೆಲ್ಲ ಹೋಗಿ ಆತ್ಮಾವಲೋಕನವನ್ನು ಪಡೆದುಕೊಂಡವನು ಅಂತ ಅರ್ಥ. ಅವನಿಗೆ ಸ್ವರೂಪ ಜ್ಞಾನ ಬಂದಿರುತ್ತೆ, ತನ್ನ ಸ್ವರೂಪದ ಜ್ಞಾನ. ಆ ಉಭಯ ಪರಿಕರ್ಮಿತ ಸ್ವಾಂತಸ್ಯ, ಜ್ಞಾನಯೋಗಕ್ಕೆ ಸಂಸ್ಕೃತ ಅಂತಃಕರಣಸ್ಯ ಅಂತ ಅರ್ಥ. ಸ್ವಾಂತ ಅಂದರೆ ಮನಸ್ಸು, ಅಂತಃಕರಣ. ಪರಿಕರ್ಮಿತ ಅಂದರೆ ಸಂಸ್ಕೃತವಾದದ್ದು ಅಂತ ಅರ್ಥ. ಚೆನ್ನಾಗಿ ಮಾಡಲ್ಪಟ್ಟದ್ದು ಅಂದರೆ ಸಂಸ್ಕೃತವಾದದ್ದು. ಐಕಾಂತಿಕ ಆತ್ಯಂತಿಕ ಭಕ್ತಿಯೋಗ ಲಭ್ಯ. ಏಕಾಂತಿಕವು ಆತ್ಯಂತಿಕವೂ ಆಗಿರಬೇಕು. ಒಬ್ಬರ ವಿಷಯದಲ್ಲಿಯೇ ಒಂದೇ ವಿಷಯದಲ್ಲಿ ಇರಬೇಕು, ಅದುವೇ ಕಡೆಯವರೆಗೂ ಇರಬೇಕು. ಬೇರೆ ಯಾವ ಒಂದು ವಿಷಯದಲ್ಲಿಯೂ ಬರಬಾರ್ದು. ಮಧ್ಯದಲ್ಲಿ ಆತ್ಯಂತಿಕವಾಗಿಯೂ ನಿರಂತರವಾಗಿ ಇರೋದು. ಅಂತಹ ಒಂದು ಭಕ್ತಿಯೋಗದಿಂದ ಲಭ್ಯನಾದವನು ಅವನರ ವಾಕ್ಯ, ಅದನ್ನು ಇಲ್ಲಿ ತಿಳಿಸ್ತಾರೆ. ಅದು ಅವರ ಸಿದ್ಧಿತ್ರಯ ಅನ್ನುವ ಗ್ರಂಥದಲ್ಲಿ ಹೇಳಿರುವ ವಿಷಯ. ಸಿದ್ಧಿತ್ರಯ ಯಾವನ ಪ್ರಸಿದ್ಧವಾದ ಗ್ರಂಥ. ಅದನ್ನು ಭಾಷಿಕಾರರು ಅನೇಕ ಕಡೆ ಉದಾಹರಿಸ್ತಾರೆ. ಅದನ್ನು ಅವಲಂಬಿಸಿಯೇ, ಅದರ ಆಧಾರದಿಂದಲೇ ತಮ್ಮ ವ್ಯಾಖ್ಯಾನಗಳೆಲ್ಲ ಬರೆದಿದ್ದಾರೆ ಭಾಷಿಕಾರರು. ಅನೇಕ ಕಡೆ ಅದನ್ನು ಉದಾಹರಿಸ್ತಾರೆ ನೇರವಾಗಿ. ಅಸ್ಯ ಅರ್ಥಸ್ಯ ಸಾಂಪ್ರದಾಯಿಕತ್ವ ಮಾಹ ತದುಕ್ತಂ ಇತಿ. ಸಾಂಪ್ರದಾಯಿಕವಾದದ್ದು. ಉಭಯ ಪರಿಕಲ್ಪಿತ ಶಬ್ದಂ ವ್ಯಾಚಷ್ಟೇ ಜ್ಞಾನ ಇತಿ ಉಕ್ತಾರ್ಥೆ ಪ್ರಮಾಣಾನಿ ದರ್ಶಯನ್ ಪ್ರಥಮ ಕರ್ಮಾನುಗೃಹೀತತ್ವೇ ಪ್ರಮಾಣಮಃ ಅಂತ. ಕರ್ಮ ಜ್ಞಾನ ಅನುಗೃಹೀತವಾದದ್ದು, ಸಂಸ್ಕೃತವಾದದ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರಮಾಣವೇನು? ಆಳವಂದಾರರು ಹೇಳಿರುವಂತಹ ವಾಕ್ಯಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ತೋರಿಸ್ತಾರೆ ಇಲ್ಲಿ ಮುಂದೆ. ಈಶಾವಾಸ್ಯ ಉಪನಿಷತ್ತಿನ ಒಂದು ವಾಕ್ಯ, ತಥಾಚ ಸ್ತುತಿ ವಿದ್ಯಾಂಚ ಅವಿದ್ಯಾಂಚ ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಮೃತಮಶ್ನುತೆ ಇತಿ. ಇದನ್ನು ಜಿಜ್ಞಾಸಾಧಿಕರಣದಲ್ಲೂ ಭಾಷಿಕಾರರು ವ್ಯಾಖ್ಯಾನ ಮಾಡಿದ್ದಾರೆ ಈ ಶ್ಲೋಕವನ್ನು ವಿಸ್ತಾರವಾಗಿ. ಇಲ್ಲಿ ವಿದ್ಯಾಚ ಅವಿದ್ಯಾಂಚ ತದ್ವೇದ ಉಭಯಂ ಸಹ, ವಿದ್ಯೆ ಅವಿದ್ಯೆ ಎರಡನ್ನೂ ತಿಳಿದವನು. ಅವಿದ್ಯೆಯಿಂದ ಮೃತ್ಯುವನ್ನೆಲ್ಲ ಕಳೆದುಕೊಂಡು ವಿದ್ಯೆಯಿಂದ ಅಮೃತವನ್ನು ಪಡೆದುಕೊಳ್ತಾನೆ ಅನ್ನುವ ವಾಕ್ಯ ಈಶಾವಾಸ್ಯ ಉಪನಿಷತ್ತು. ಇದಕ್ಕೆ ವ್ಯಾಖ್ಯಾನ ಭಾಷಿಕಾರರೇ ಮಾಡಿದ್ದಾರೆ. ಹತ್ರ ಅವಿದ್ಯಾ ಶಬ್ದೇನ, ಅವಿದ್ಯಾ ಅಂದರೆ ನೈ ಅನ್ನೋದು ಅನೇಕ ಅರ್ಥದಲ್ಲಿ ಬರುತ್ತೆ. ನ ವಿದ್ಯಾ ಅವಿದ್ಯಾ. ಅವಿದ್ಯೆ ಅಂತ ಹೇಳಿದ್ರೆ ಅಜ್ಞಾನ ಅಂತ ಅರ್ಥವಲ್ಲ ಇಲ್ಲಿ. ಆ ನೈ ಅನ್ನೋದಕ್ಕೆ ನೆಗೆಟಿವ್ ಮೀನಿಂಗ್ ಬರುತ್ತಲ್ಲ, ಅದಕ್ಕೆ ಅನೇಕ ಅರ್ಥಗಳಿದೆ. ವಿದ್ಯೇತರತ್ ಅವಿದ್ಯಾ ಅಂತ ಅರ್ಥ. ಅಧರ್ಮ ಶಬ್ದವೂ ಹಾಗೆ ಕಠೋಪನಿಷತ್ತಿನಲ್ಲಿ ಅಧರ್ಮ ಅನ್ನೋದು ಇರುತ್ತೆ. ಧರ್ಮಕ್ಕಿಂತ ಬೇರೆ ಆದದ್ದು, ಅಧರ್ಮಕ್ಕಿಂತ ಬೇರೆ ಆದದ್ದು ಅಂತ ಅವನು ನಚಿಕೇತನು ಯವನನ್ನು ಕೇಳ್ತಾನೆ, ನನಗೆ ಉಪದೇಶ ಮಾಡು ಅಂತ ಹೇಳಿಬಿಟ್ಟು. ಅಲ್ಲಿ ಅಧರ್ಮ ಅಂದರು, ಧರ್ಮೇತರತೆ ಅಂದರು. ಧರ್ಮ ಅಂದರೆ ಉಪಾಯ, ಅಧರ್ಮ ಅಂತ ಹೇಳಿದ್ರೆ ಉಪೇಯ ಅಂತ ಅರ್ಥ ಅಲ್ಲಿ. ಹಾಗೆ ಇಲ್ಲಿಯೂ ವಿದ್ಯಾ ಅವಿದ್ಯಾ ಅನ್ನೋ ಶಬ್ದಗಳಿಗೆ ವಿದ್ಯಾ ಮತ್ತು ವಿದ್ಯೇತರತೆ ಅಂತ ಹೇಳಿದ್ರೆ ಕರ್ಮಗಳು ಅಂತ ಅರ್ಥ. ವರ್ಣಾಶ್ರಮ ಧರ್ಮಗಳು. ವರ್ಣಾಶ್ರಮಾಚಾರಾದಿ ಪೂರ್ವೋಕ್ತಂ ಕರ್ಮ ಉಚ್ಯತೆ. ಅದರಿಂದ ವಿದ್ಯಾ ಅನ್ನೋದು ಉಪಾಸನೆ, ಅವಿದ್ಯಾ ಅನ್ನೋದು ಕರ್ಮ, ಅದು ಅರ್ಥ. ಆ ಕರ್ಮ ಯಾವುದು ಅಂದರೆ ವರ್ಣಾಶ್ರಮ ಧರ್ಮಾದಿ ಕರ್ಮ, ವರ್ಣಾಶ್ರಮಾದಿ ಕರ್ಮಗಳು. ಅದು ಅವಿದ್ಯಾ ಶಬ್ದದಿಂದ ಉಪಾಸನೆಯೊಡನೆ ಹೇಳಿರೋದ್ರಿಂದ ಆ ವರ್ಣಾಶ್ರಮ ಧರ್ಮ ಕರ್ಮಗಳಿಂದ ತನ್ನ ದೋಷಗಳನ್ನೆಲ್ಲ ಪಾಪಗಳನ್ನೆಲ್ಲ ಕಳೆದುಕೊಂಡು ಉಪಾಸನೆಯಿಂದ ಪರಮಾತ್ಮನನ್ನು ಪಡೆದುಕೊಳ್ತಾನವನು. ಆದ್ದರಿಂದ ಅಂಗ ಉಪಾಸನೆಗೆ ವರ್ಣಾಶ್ರಮ ಧರ್ಮಗಳು. ಆದ್ದರಿಂದ ಅದು ಹೇಳಲ್ಪಟ್ಟಿದೆ. ವಿದ್ಯಾ ಶಬ್ದೇನ ಭಕ್ತಿ ರೂಪಾಪನ್ನ ಧ್ಯಾನ ಮುಚ್ಯತೆ. ವಿದ್ಯೆ ಅನ್ನೋದರಿಂದ ಭಕ್ತಿ ರೂಪಾಪನ್ನ ಧ್ಯಾನ. ಆದ್ದರಿಂದಲೇ ಉಭಯ ಪರಿಕರ್ಮಿತ ಸ್ವಾಂತಸ್ಯ ಅಂತ ಹೇಳೋದು ಈ ಅವಿದ್ಯಾ ಶಬ್ದದಿಂದ ಹೇಳಲ್ಪಟ್ಟಿದೆ. ಕರ್ಮಯೋಗ ಜ್ಞಾನಯೋಗಗಳಿಂದ ಅನ್ನೋದೇ ಅರ್ಥ ಅಲ್ಲಿ. ಐಕಾಂತಿಕ ಆತ್ಯಂತಿಕ ಭಕ್ತಿ ಅನ್ನೋದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ಅಲ್ಲಿ. ಅದನ್ನು ಕರ್ಮವಾಚಿ ಪದಂ ಕಿಂ ಇತ್ಯತ್ರಾಹ ಅವಿದ್ಯಾ ಶಬ್ದಸ್ಯ ಕರ್ಮವಾಚಿತ್ವೇ ಪ್ರಯೋಗಂ ಯಥೋಕ್ತಂ ದರ್ಶಯತಿ.
ಅದಕ್ಕೆ ಅವಿದ್ಯಾ ಶಬ್ದಕ್ಕೆ ಕರ್ಮ ಅನ್ನುವ ಅರ್ಥ ಎಲ್ಲಿ ಬರುತ್ತೆ, ಹೇಗೆ ಅರ್ಥ ಮಾಡ್ಬೋದು? ಸಾಮಾನ್ಯವಾಗಿ ವ್ಯಾಕರಣದಲ್ಲಿ ವಿದ್ಯಾತರತೆ ಅಂತ ಮಾಡ್ಬೋದು. ಅದಕ್ಕೂ ಪ್ರಮಾಣವನ್ನು ತೋರಿಸ್ತಾರೆ. ವಿಷ್ಣು ಪುರಾಣದಲ್ಲಿ 6ನೇ ಅಂಶದ ವಾಕ್ಯಗಳೇ ಇದೆಲ್ಲ ಬರುವಂಥ ವಾಕ್ಯಗಳೇ ಇದೆಲ್ಲವೂ ಕೂಡ. ಅದನ್ನು ಮುಂದೆ ಈ ಪ್ರಮಾಣಗಳನ್ನೆಲ್ಲ ತೋರಿಸ್ತಾರೆ. ಮುಂದೆ ಇದಕ್ಕೆಲ್ಲ ಭಕ್ತಿಯೋಗದ ವಿಷಯದಲ್ಲಿ ವಿಸ್ತಾರವಾಗಿ ಇದು ಪ್ರತಿಪಾದಿಸ್ತಾರೆ ಭಾಷ್ಯಕಾರರು. ಇದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಮೃತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಆವೀತ್ ಮಾಮಾವೀತ್ ಭಕ್ತಾರಂ. ಓಂ ಶಾಂತಿ ರಾಮಾನುಜಾಯ ನಮಃ. ನಿಗಮಾಂತ ಪರಂ ಶ್ರೀಕೃಷ್ಣ